ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಂಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ ವಿಜಯದಶಮಿ. ಮೊಟ್ಟ ಮೊದಲನೇದಾಗಿ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಜೀ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ಕ್ಷೇತ್ರಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ ಇಂತಹ ಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇನ್ನು ಬಹಳ ವಿಶೇಷವಾಗಿ ನವರಾತ್ರಿ ನೆನ್ನೆಗೆ ಸಂಪನ್ನವಾಯಿತು. ನವರಾತ್ರಿಯ 9ನೇ ದಿನ ದೇವಿ ಸಿದ್ಧಿದಾತ್ರೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನವದುರ್ಗೆಗಳನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿಗೆ ವಿಜಯದಶಮಿ. ಮೈಸೂರಿನಲ್ಲಂತೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಆ ಒಂದು ದಸರಾ ಮಹೋತ್ಸವ, ಇದೆಲ್ಲವೂ ಕೂಡ ಆ ಒಂದು ಕಣ್ಣು ಕೋರೈಸ್ತಕ್ಕಂಥ ದೃಶ್ಯ, ಆ ಒಂದು ಅಲಂಕಾರ, ಇಡೀ ಮೈಸೂರೇ ಒಂದು ರೀತಿ ನೋಡೋದಾದರೆ ಸ್ವರ್ಗನೇ ಭೂಮಿಗೆ ಬಂದಂಥ ರೀತಿ ಇತ್ತು. ಆ ರೀತಿ ಭಾವಿಸ್ತಾ ಇತ್ತು. ಆ ಒಂದು ಮೈಸೂರಿನಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿಯನ್ನು ದರ್ಶನವನ್ನು ಮಾಡ್ತಾ, ಪ್ರಾರ್ಥನೆಯನ್ನು ಮಾಡ್ತಾ, ಅಂಬಾರಿ ಉತ್ಸವದಲ್ಲಿ ರಾಜಬೀದಿಗಳಲ್ಲಿ ತಾಯಿ ರಾರಾಜಿಸ್ತಾ ಬರ್ತಾ ಇದ್ರೆ ನೋಡಲಿಕ್ಕೆ 2 ಕಣ್ಣು ಸಾಲದು. ಅಂಬಾರಿಯ ಮೇಲೆ ಕೂತು ತಾಯಿ ಮೈಸೂರು ನಗರದಲ್ಲಿ ಬಹಳ ಅದ್ಭುತವಾಗಿ ಆ ಒಂದು ಅಂಬಾರಿ ಉತ್ಸವದ ಜೊತೆ ತಾಯಿ ನಡೆದು ಬರ್ತಾ ಇದ್ರೆ ನೋಡಲಿಕ್ಕೆ 2 ಕಣ್ಣೇ ಸಾಲದಪ್ಪ. ಆ ತಾಯಿಯ ಆ ಒಂದು ರೂಪಲಾವಣ್ಯ, ತಾಯಿಯ ಆ ಒಂದು ಶಕ್ತಿ, ದೇವಿಯನ್ನು ನೋಡ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಾಗ್ತಕ್ಕಂಥ ಒಂದಿಷ್ಟು ವಿಚಾರಗಳಲ್ಲಾಗ್ತಕ್ಕಂಥ ಬದಲಾವಣೆಗಳು. ಯಾಕೆಂದರೆ ಒಬ್ಬ ನಿಶಕ್ತನಿಗೂ ಕೂಡ ಒಂದು ಶಕ್ತಿ ಬರುವ ರೀತಿ ಆ ತಾಯಿಯಲ್ಲಿರ್ತಕ್ಕಂಥ ಶಕ್ತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಂದಿನ ಕಾಲದಿಂದನೂ ಕೂಡ ರಾಜರ ಮನೆತನಗಳಿಂದನೂ ಕೂಡ ಬಹಳ ಅದ್ಭುತವಾಗಿ ಪೂಜಾನುಷ್ಠಾನಗಳು ನೆರವೇರ್ತಾನೆ ಬಂತು. ಅಂತಹ ಚಾಮುಂಡೇಶ್ವರಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಮಯ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಇನ್ನು ನಾನು ಕೂಡ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಜೀ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿವರ್ಗಕ್ಕೂ ಕೂಡ ಯಾರೆಲ್ಲ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ, ನೆನ್ನೆನ ಕಾರ್ಯಕ್ರಮದಲ್ಲೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳೇ ನಮ್ಮೆಲ್ಲರೂ ಕೂಡ ಹಂಚ್ಕೊಳ್ತಾ ಇದ್ವಿ. ಏನಪ್ಪ, ಇಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಕ್ಯಾಮರಾಮ್ಯಾನ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಮೇಕಪ್ ಮ್ಯಾನ್ ಆಗಿರ್ಬೋದು, ಲೈಟಿಂಗ್ ಮ್ಯಾನ್ ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಒಂದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಒಂದು ಅಡ್ಮಿನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಾಗಿರ್ಬೋದು, ಹೌಸ್ ಕೀಪಿಂಗ್ ಆಗಿರ್ಬೋದು, ಸೆಕ್ಯೂರಿಟಿಗಳಾಗಿರ್ಬೋದು, ಪ್ರತಿಯೊಬ್ಬರನ್ನು ಕೂಡ ನಾವು ಗಮನಿಸಬೇಕು. ಇನ್ನು ಇದೆಲ್ಲದಕ್ಕೂ ಕೂಡ ಶಕ್ತಿ, ಈ ಒಂದು ಕೆಲಸಗಳನ್ನು ಮಾಡಬೇಕಾದ್ರೆ ಶಕ್ತಿ ಬೇಕಲ್ವ. ಅದಕ್ಕೆ ಊಟವನ್ನು ಒಂದು ಬಡಿಸ್ತಕ್ಕಂಥ ಅಡುಗೆ ಭಟ್ರಾಗಿರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಜ್ಞಾಪಿಸ್ಕೊಳ್ತಾ ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನು ನನ್ನ ಕುಟುಂಬ, ದೊಡ್ಡ ಕುಟುಂಬ, ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಾವೆಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಸಂಪನ್ನ ಆಯಿತು. ನವರಾತ್ರಿಯ ವೇಳೆ ಯಾರೆಲ್ಲ, ಮತ್ತೊಂದು ವಿಚಾರ ನಾನು ಸ್ಪಷ್ಟೀಕರಿಸ್ತಾ ಇದ್ದೇನೆ, ಯಾರೆಲ್ಲ ಆಸಕ್ತಿಯಿಂದ ಉಪವಾಸವನ್ನು ಮಾಡಿದ್ದೀರಿ, ನವರಾತ್ರಿ ಮುಗೀತು ಬಿಡಪ್ಪ ಅಂತ ಹೇಳಿ ನಾಳೆ ಏಕಾಏಕಿ ನಿಮ್ಗೆ ಇಷ್ಟ ಬಂದಿದ್ದನ್ನೆಲ್ಲ ತಿನ್ಲಿಕ್ಕೆ ಹೋಗಬೇಡಿ. ಅದರಿಂದ
ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗತ್ತೆ. ಯಾಕೆಂದರೆ ಸುಮಾರು ಜನ ಇದೊಂದು ಕೆಲಸವನ್ನು ಮಾಡ್ಕೊಂಡು ಬಿಡ್ತೀರಾ. ಏನಪ್ಪ ಅಂತಂದರೆ ಇಷ್ಟು ದಿವಸ ಏನೋ ಅಂತೂ ಇಂತೂ ಕಂಟ್ರೋಲ್ ಮಾಡಿ 9 ದಿವಸ ತಾವು ತಡೆದು ಏನೋ ಮಾಡಿ ತಾವು ಉಪವಾಸವನ್ನು ಮಾಡಿರ್ತೀರಿ. ಅದಾದ ಮೇಲೆ 9ನೇ ದಿನ ಆದಮೇಲೆ 10ನೇ ದಿನಕ್ಕೆಲ್ಲ ತಾವು ಅದು ಇದು ಇಷ್ಟು ದಿವಸ ನಾನು ಬಿಟ್ಟಿದ್ನಪ್ಪ, ಇವಾಗೆಲ್ಲವನ್ನು ಸೇರಿಸಿ ನಾನು ತಿನ್ನಬೇಕು ಅಂತ ಹೇಳಿ ಏನೋ ಮಾಡ್ಲಿಕ್ಕೆ ಹೋಗ್ತೀರಿ. ಆದರೆ ಅಲ್ಲಿ ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ. ಅಂತಹ ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ದೇಹ ಸಂಪೂರ್ಣವಾಗಿ ಶಾಂತ ರೀತಿಯಲ್ಲಿರುತ್ತೆ. ಯಾವುದೇ ರೀತಿ ಇರತಕ್ಕಂಥ ಹೆವಿ ಪದಾರ್ಥಗಳನ್ನು ತೆಗೆದುಕೊಂಡಿರೋದಿಲ್ಲ, ಸಾತ್ವಿಕವಾಗಿರುತ್ತೆ. ಒಳಗಡೆ ಇರತಕ್ಕಂಥ ಎಲ್ಲ ಆರ್ಗನ್ಸೂ ಕೂಡ ಸ್ವಲ್ಪ ರೆಸ್ಟಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಕಾಲಕ್ರಮೇಣ ತಾವು ನಿಮ್ಮ ಪ್ರತಿನಿತ್ಯದ ಜೀವನಕ್ಕೆ ಅನುಗುಣವಾಗ್ತಕ್ಕಂಥದ್ದಾಗಲಿ ಹೊಂದ್ಕೊಳ್ತಕ್ಕಂಥದ್ದಾಗಲಿ ಹೋಗಿದ್ದೆ ಆದರೆ ಆರೋಗ್ಯದ ಸುಧಾರಣೆಯೂ ಕೂಡ ಅದೇ ರೀತಿ ಇರುತ್ತೆ. ಏಕಾಏಕಿ ಪದಾರ್ಥಗಳನ್ನು ಸ್ವೀಕಾರ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ, ಅತಿಯಾದ ಖಾರವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದಾಗಲಿ ಇಲ್ಲಾಂದರೆ ಹೆಚ್ಚು ಸಿಹಿಯನ್ನು ಸ್ವೀಕಾರ ಮಾಡ್ತಕ್ಕಂಥದ್ದಾಗಲಿ ಯಾವುದನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಏರುಪೇರುಗಳನ್ನು ಸರಿಸಮ ಪ್ರಮಾಣದಲ್ಲಿ ನೋಡಿಕೊಂಡು ಈ ಕಡೆ ಅತಿವೃಷ್ಟಿನೂ ಬೇಡ, ಈ ಕಡೆ ಅನಾವೃಷ್ಟಿನೂ ಬೇಡ, ನೋಡಿಕೊಂಡು ನಿಮ್ಮ ಆಹಾರದ ಪದ್ಧತಿಯನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಇವತ್ತಿನ ದಿವಸ ವಿಜಯದಶಮಿ, ದೇವಿ ದುರ್ಗಾದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಬೇಕು. 9 ದಿವಸದ ಅನುಷ್ಠಾನ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರಿತು. ಇನ್ನು ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಒಂದಿಷ್ಟು ವಿಚಾರಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಇವತ್ತಿನ ದಿವಸ ವಿಜಯದಶಮಿ, ಅದರಲ್ಲೂ ಮಂಗಳವಾರ ಶುಕ್ರವಾರ ಬಂದರೆ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಧರ್ಮ ಸೂಕ್ಷ್ಮದ ಮಾಹಿತಿಗಳನ್ನು ಗುರುಗಳು ತಿಳಿಸ್ತಾನೆ ಇರ್ತಾರೆ. ಇನ್ನು ಇವತ್ತು ಏನೆಲ್ಲ ಮಾಹಿತಿಗಳನ್ನು ತಿಳಿಸ್ತಾರೆ, ಏನೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಬೋದು ಹೆಣ್ಣು ಮಕ್ಕಳ ಕುರಿತಾಗಲಿ, ಇಲ್ಲ ವಿಜಯದಶಮಿ ದಿವಸ ಯಾವೆಲ್ಲ ಆಚರಣೆಗಳನ್ನು ನಾವು ಆಚರಿಸಬೇಕು, ಪೂಜಾನುಷ್ಠಾನ ಯಾವ ರೀತಿ ಇರುತ್ತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಆದರೆ ತಿಳ್ಕೊಳ್ಳೋಣ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಾದ ನಂತರ. ಆದರೆ ಈಗ ನಾನು ತಿಳಿಸೋದೇನಪ್ಪ ಅಂದರೆ, ಮೈಸೂರು ದಸರಾ ಎಷ್ಟೊಂದು ಸುಂದರ. ಆ ಹಾಡು ಇವತ್ತಿಗೂ ಕೂಡ ಕಿವಿನಲ್ಲಿ ಹಾಗೇ ಇದೆ. ಆ ಹಾಡಿನ ತಕ್ಕ ಹಾಗೆ ಮೈಸೂರು ದಸರಾ ಎಷ್ಟೊಂದು ಸುಂದರ. ಇದು ನಿಜಕ್ಕೂ 100ಕ್ಕೆ 100 ಸತ್ಯದ ಮಾತು ಅಂತಲೇ ಹೇಳ್ಬೋದು. ನಾನು ಪ್ರಾರಂಭದ ಹಂತದಲ್ಲೇ ಹೇಳಿದೆ, ಸ್ವರ್ಗನೇ ಒಂದು ಕ್ಷಣ ಧರೆಗಿಳಿದ ರೀತಿ ಇರುತ್ತೆ. ಆ ಒಂದು ಇಡೀ ಮೈಸೂರು, ಆ ಒಂದು ನಗರ ಪೂರ್ತಿ ಸಂಪೂರ್ಣವಾಗಿ ಆ ಲೈಟಿಂದ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದಾಗಲಿ, ಅದರಲ್ಲೂ ಆ ಪ್ಯಾಲೇಸನ್ನು ಸಂಜಾ ಕಾಲದ ಆ ಒಂದು ಲೈಟಿಂಗ್ ಶೋ ನೋಡ್ತಕ್ಕಂಥದ್ದು ಮಾತ್ರ ಬಹಳ ಅದ್ಭುತ. ಇಡೀ ಮೈಸೂರು ಪ್ಯಾಲೇಸ್ ಪೂರ್ತಿ ಆ ಒಂದು ಹಾಡಿನ ಮುಖಾಂತರ ಆ ಒಂದು ಲೈಟಿಂಗ್ ಎಫೆಕ್ಟನ್ನು ಕೊಡ್ತಾ ಇದ್ದರೆ ಅದನ್ನು ನೋಡಲಿಕ್ಕೆ 2 ಕಣ್ಣು ಸಾಲದು. ಇವತ್ತು ಯಾರೆಲ್ಲ ಮೈಸೂರಿಗೆ ಹೋಗ್ತಾ ಇದ್ದೀರಿ, ಸ್ವಲ್ಪ ವಾಹನವನ್ನು ನಿಧಾನವಾಗಿ ಚಲಾಯಿಸ್ತಕ್ಕಂಥದ್ದು ಬಹಳ ಉತ್ತಮ. ಮೈಸೂರು ಹೈವೇನಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಬಹಳಷ್ಟು ಅವಘಡಗಳು ಎದುರಾಗ್ತಾ ಇದೆ. ತಾವೆಲ್ಲರೂ ಕೂಡ ತಾಯಿಯ ದರ್ಶನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ, ಜೋಪಾನವಾಗಿ ಹೋಗಿ ಬನ್ನಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ವಿಜಯದಶಮಿ ಹಬ್ಬ ಮತ್ತು ಮಂಗಳವಾರ ಗುರುಗಳು ನಮ್ಗೆ ಏನೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಇನ್ಯಾಕೆ ತಡ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇನ್ನು ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ನನ್ನ ಕಡೆಯಿಂದನೂ ಕೂಡ ವಿಜಯದಶಮಿ ಹಬ್ಬದ ಶುಭಾಶಯಗಳು. ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಇಡೀ ರಾಜ್ಯ ದೇಶದ ಸಮಸ್ತರಿಗೂ ತಿಳಿಸ್ತಾ, ಪ್ರತಿಯೊಬ್ಬರ ಮನೆ ಮಕ್ಕಳನ್ನು ಸಹಿತ ಮೈಸೂರಿನ ದಸರಾಗೆ, ಮೈಸೂರಿನ ಉತ್ಸವಕ್ಕೆ, ಮೈಸೂರಿನ ಅರಮನೆಯತ್ತ ಕರ್ಕೊಂಡು ಹೋಗುವಂಥ ಪೋಷಕರಲ್ಲಿ ವಿನಂತಿಸ್ಕೊಳ್ಳೋದಿಷ್ಟೇ, ಏನೇ ಆದರೂ ಸಮಾಧಾನ ಇರಲಿ. ಯಾಕೆಂದರೆ ಬಹಳಷ್ಟು ಜನಸಾಗರ ತುಂಬಿರ್ತಕ್ಕಂಥದ್ದು ಮೈಸೂರಿನ ಭಾಗದಲ್ಲಿ. ಎಲ್ಲರ ಚಿತ್ತ ಮೈಸೂರಿನತ್ತ, ಎಲ್ಲರ ಚಿತ್ತ ಮೈಸೂರಿನತ್ತ. ಮೈಸೂರಿನ ಅರಮನೆ, ಮೈಸೂರಿನ ವಿಶೇಷ, ಮೈಸೂರಿನ ದಸರಾ, ಇವತ್ತಿಗೂ ಸಹಿತ ರಾಜಮನೆತನದಲ್ಲಿ ನಡೀತಿರ್ತಕ್ಕಂಥ ಮೈಸೂರಿನ ಆ ದಸರಾ ಉತ್ಸವವನ್ನು ನೋಡಲಿಕ್ಕೆ 2 ಕಣ್ಗಳ ಸಾಲದು. ಭಾಳ ಹೆಮ್ಮೆಯಿಂದ ಹೇಳ್ಬೋದು ನಾವು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನಂಥ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನ, ಅಲ್ಲಿರ್ತಕ್ಕಂಥ ಅರಮನೆ, ಆ ಅರಮನೆಗೆ ಅಲಂಕಾರದ ಜೊತೆಗೆ ಅಲ್ಲಿರ್ತಕ್ಕಂತಹ ದಸರಾ ಉತ್ಸವ ನೋಡಲಿಕ್ಕೆ 2 ಕಣ್ಗಳ ಸಾಲದು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನ ಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ
ಸವರ್ಣಾಂ ವರದಾರ್ಣೀಂಚ ವರಸದಾಂ ದೌತಾಂ ತಡಿತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸರ್ಗಭೂಷದಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರ್ಕಳಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾ ಮಹಾಲಕ್ಷ್ಮಿ ಲಲಿತಾಂ ಬಾಲಾಂ ತ್ರಿಪುರಸುಂದರಿ ದೇವತಾಭ್ಯೋ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ತಾಯಿ ಮಹಾಲಕ್ಷ್ಮಿಯನ್ನು ಸಹಿತ ಪ್ರಾರ್ಥನೆ ಮಾಡಿ ನವರಾತ್ರಿಯ ವಿಶೇಷವಾಗಿರ್ತಕ್ಕಂಥ ಉತ್ಸವಗಳು ಇವತ್ತಿಗೆ ಎಲ್ಲವೂ ಸಹಿತ ಸಂಪನ್ನವಾಗ್ತಾ ಇದೆ. ವಿಜಯದಶಮಿ ಅಂದರೆ ವಿಜಯವನ್ನು ಸಾಧಿಸಿದಂಥ ದಿನ, ಸರ್ವವೂ ಸಕಲವೂ ಸಹಿತ ಭಗವತಿಯ ಅನುಗ್ರಹವನ್ನು ಪಡಿತಕ್ಕಂಥ ದಿನ, ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡಿತಕ್ಕಂಥ ದಿನ. ಚಾಮುಂಡೇಶ್ವರಿ ಅಮ್ಮನವರು ಇವತ್ತು ಆನೆ ಮೇಲೆ ಕೂತು ಅಂಬಾರಿ ಉತ್ಸವದಲ್ಲಿ, ಅದರಲ್ಲೂ ವಿಶೇಷವಾಗಿ ಆ ರಾಜ ಟಿ ವಿಯಲ್ಲಿ ಬರುವಾಗ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಆ ರಾಜ ದರ್ಬಾರೇ ಹಾಗೆ, ಅಂದರೆ ಹಿಂದಿನ ಪರಂಪರೆ ಹೇಗಿತ್ತೋ ಹಾಗೇ ನಡ್ಕೊಂಡು ಬರ್ತಾ ಇದೆ. ಹಿಂದೆ ರಾಜರು ಮಹಾರಾಜರು ಕೂತ್ಕೊಳ್ತಿದ್ರು, ಈಗ ತಾಯಿನ ಆ ಚಿನ್ನದ ಅಂಬಾರಿ ಮೇಲೆ ಕೂಡಿಸುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಹಾಗೆ ಅದರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಆನೆಗಳು ಸಹಿತ ಎಲ್ಲ ಒಟ್ಟು ಹೆಜ್ಜೆಯನ್ನು ಹಾಕ್ತಾ ಇದ್ದರೆ ಅದರ ಆನಂದವೇ ಬೇರೆ. ಏನೇ ಆದರೂ ಭಗವಂತ ಏನೆಲ್ಲ ಸುಖ ಸಂತೋಷಗಳನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ಕೊಟ್ಟಿದ್ದಾನೆ. ಒಂದಷ್ಟು ಜನ ಇಂತಹ ಒಂದು ವೈಭೋಗವನ್ನು ನೋಡಿ ಆನಂದಿಸ್ತಾರೆ, ಇನ್ನಷ್ಟು ಜನ ಮತ್ತಿನಲ್ಲಿ ತೇಲ್ತಾ ಇರ್ತಾರೆ. ಮತ್ತಷ್ಟು ಜನ ಇದ್ಯಾವುದೂ ಅಲ್ಲವೇ ಅಲ್ಲ, ಇದ್ಯಾವುದು ಸಂಪ್ರದಾಯವೇ ಅಲ್ಲ, ಇದ್ಯಾವುದು ಇದಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ, ಎಲ್ಲವೂ ಸಹಿತ ನಮ್ಮದೇ ಪ್ರಪಂಚ ಅಂಥೇಳಿ ಅವ್ರ ಪ್ರಪಂಚದಲ್ಲಿ ಅವ್ರು ತೇಲ್ತಾ ಇರ್ತಾರೆ. ಎಲ್ಲರಂತೆ ನಾನು ಬದುಕಿದ್ರೆ ಅದು ಬದುಕು, ನನ್ನದು ಪ್ರತ್ಯೇಕವಾದಂಥ ಒಂದು ಬದುಕಿದೆ ಅಂತ ಹೋದರೆ ಅದು ಬದುಕಲ್ಲ. ಆದರೆ ಆ ಬದುಕು ಅವ್ರಿಗಷ್ಟೇ ತೃಪ್ತಿಯಾಗತ್ತೆ. ಈಗ ಮೈಸೂರಿನತ್ತ ಎಲ್ಲರ ಚಿತ್ತ ಅಂದೆ, ಮೈಸೂರಿನ ದಸರಾ ನೋಡಲಿಕ್ಕೆ ಎಲ್ಲರಿಗೂ ಆನಂದ ಅಂದೆ. ಹಾಗೆ ಆಯಾ ಪ್ರಾಂತ್ಯಗಳಲ್ಲೂ ದಸರಾ ಉತ್ಸವ ನಡೀತಿರುತ್ತೆ. ಆದರೂ ಒಳಗಡೆ ಒಂದು ಆಸೆ ಇರುತ್ತೆ, ನಾವು ಇವತ್ತಿಗೂ ರಾಜಮನೆತನದಲ್ಲಿ ಹಿಂದೆ ರಾಜ ದರ್ಬಾರ್ ಹೇಗಿತ್ತು, ಅವರ ಪರಿಚಾರಕರು ಹೇಗಿದ್ದರು, ಅವರು ಹೇಗೆಲ್ಲ ನಡೆಸ್ತಾ ಇದ್ರು, ಅವರ ಕಾಸ್ಟ್ಯೂಮ್ಸ್ ಹೇಗಿತ್ತು, ಅವರ ಅಲಂಕಾರ ಹೇಗಿತ್ತು, ಅದೆಲ್ಲವೂ ಸಹಿತ ಅವರ ದರ್ಬಾರು ಮತ್ತು ಆ ರಾಜ ಗಾಂಭೀರ್ಯ ಇದೆಯಲ್ಲ. ರಾಜ ಅಂದರೆ ಹುಡುಗಾಟದ ಮಾತಲ್ಲ, ಆ ವಂಶದಲ್ಲಿ ಹುಡ್ತಕ್ಕಂಥದ್ದು, ಅದು ಬಾಲ್ಯದಲ್ಲೇ ಬಂದ್ಬಿಡುತ್ತೆ. ಆ ಒಂದು ಗತ್ತು, ಆ ಗತ್ತು ಬಾಲ್ಯದಿಂದಲೇ ಬರ್ತಕ್ಕಂಥದ್ದು. ಹಾಗೆ ಆ ನಡವಳಿಕೆಗಳಾಗಲಿ, ಅಲ್ಲಿನ ವ್ಯವಸ್ಥೆ ಆಗಲಿ, ಎಲ್ಲವೂ ಹಾಗೆ ಇರುತ್ತೆ. ಇವತ್ತು ಘನ ಸರ್ಕಾರ ಎಲ್ಲವರೂ ಸಹಿತ ನೋಡ್ತಾ ಇರಬಹುದು, ಆದರೂ ಆ ಮನೆತನದ ವಿಶೇಷತೆ, ಆ ಮನೆತನದ ಒಂದು ಆಳ್ವಿಕೆ, ಆ ಮನೆತನದಲ್ಲಿರ್ತಕ್ಕಂಥದ್ದು, ಆ ಮನೆತನದ ಹುಟ್ಟೇ ಒಂದು ವಿಶೇಷ ಅಂತ ಹೇಳ್ಬೋದು. ಇದೆಲ್ಲದರ ಜೊತೆಗೆ ತಾಯಿ ಚಾಮುಂಡೇಶ್ವರಿಯ ಆ ಒಂದು ವಿಶೇಷವಾದಂಥ ಉತ್ಸವ, ಪ್ರಧಾನವಾಗಿರ್ತಕ್ಕಂತಹ ಉತ್ಸವ, ಆನೆ ಮೇಲೆ ಕೂತು, ಅದು ಬೃಹತ್ ಬೆಟ್ಟದ ಆನೆ, ಏನು ಸಣ್ಣ ಪುಟ್ಟ ಆನೆ ಅಲ್ಲ. ಆ ಆನೆ ನೋಡೋದೊಂದು ಆನಂದ. ಯಾಕೆಂದರೆ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂತಹ ಆನೆಗಳು ಬೇರೆ, ತಾಯಿ ಚಾಮುಂಡೇಶ್ವರಿಯನ್ನು ಆ ವಿಶೇಷವಾಗಿರ್ತಕ್ಕಂಥ ಗಜ, ಆ ಆನೆಯ ಮೇಲೆ, ಅದು ಮದ ತುಂಬಿರ್ತಕ್ಕಂಥ ಆನೆ ಅಂದರೂ ತಪ್ಪಲ್ಲ. ಅಷ್ಟು ದೊಡ್ಡದಾದಂತಹ ಆನೆ ದಂತಗಳನ್ನು ಉಳ್ಳಂಥ ಆನೆ ಮೇಲೆ ತಾಯಿ ಚಾಮುಂಡೇಶ್ವರಿಯನ್ನು ಕೂಡಿಸಿ ಆ ಒಂದು ರಾಜಬೀದಿಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ರಾಜರ ಆಸ್ಥಾನದ ಮುಂಭಾಗದಲ್ಲೆಲ್ಲ ಆ ಪ್ರದಕ್ಷಿಣಾಕಾರವಾಗಿ ಬರ್ತಾ ಇದ್ದರೆ, ಅಮ್ಮ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಜನ್ಮ ಪಾವನ ತಾಯಿ ಚಾಮುಂಡೇಶ್ವರಿ ನಾಡದೇವತೆಯಾಗೂ, ನಗರ ದೇವತೆಯಾಗೂ, ಮೈಸೂರಿನ ಅರಮನೆಯ ಕುಲದೇವತೆಯಾಗೂ ತಾಯಿ ಚಾಮುಂಡೇಶ್ವರಿ ಅನುಗ್ರಹವನ್ನು ಪಡೆಯುವಂಥದ್ದು ಒಂದು ಸೌಭಾಗ್ಯವೇ ಸರಿ. ಈಗ ತಾವು ನೋಡ್ತಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯವೂ ಹಾಗೇನೆ. ಅಂದರೆ ಇದು ಮೈಸೂರಿನ ಸಂಸ್ಥಾನ. ಮೈಸೂರಿನಲ್ಲಿರ್ತಕ್ಕಂಥ ಬೆಟ್ಟದ ಮೇಲಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿಯ ದರ್ಶನ, ಆ ತಾಯಿಯಲ್ಲಿ ಒಂದು ಸಂಕಲ್ಪ ನಮ್ಮದಿದೆ. ಅಮ್ಮ, ಈ ಬಾರಿ ಸಾಧ್ಯವಾದಷ್ಟು ಬೇಗ ಒಳ್ಳೆ ಮಳೆ ಆಗಬೇಕಾಗಿದೆ, ಒಳ್ಳೆ ಮಳೆ ಆಗಬೇಕು, ಒಳ್ಳೆ ಬೆಳೆ ಆಗಬೇಕು, ರೈತರು ಸುಭಿಕ್ಷವಾಗಿರಬೇಕು, ಮಧ್ಯದಲ್ಲಿ ಬಂದು ಹೋಗುವಂಥ ಜಗಳ ಕದನಗಳೆಲ್ಲವೂ ದೂರ ಆಗಬೇಕು, ಎಲ್ಲರೂ ಸುಖ ಶಾಂತಿ ನೆಮ್ಮದಿಯುತವಾಗಿರಬೇಕು. ಇನ್ನೇನು ಆಗೋ ಈಗೋ ಅಂದರೆ ಪುನಃ ಒಂದು ಚಂದ್ರಗ್ರಹಣ ಆವರಿಸ್ತಾ ಇದೆ. ಮೊನ್ನೆ ಆದಂಥ ಗ್ರಹಣದಿಂದಲೇ ಒಂದಷ್ಟು ಜನ ನೋವಲ್ಲಿದ್ದಾರೆ. ಮುಂದೆ ಬರುವಂಥ ಚಂದ್ರಗ್ರಹಣದಿಂದಲಾದರೂ ಒಂದಷ್ಟು ಶಾಂತಿ ನೆಮ್ಮದಿ ಸಿಗಲಿರಮ್ಮ ಅಂತ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಅಮ್ಮನವರಿಗೆ ನಡೀತಿರ್ತಕ್ಕಂಥ ಆರತಿಗಳ ದರ್ಶನವನ್ನು ಮಾಡ್ತಾ ಇದ್ದೀವಿ. ಕುಂಭಾರತಿ, ರಥಾರತಿ, ಜೊತೆಗೆ ನಾಗಾರತಿ, ಎಲ್ಲ ಆರತಿಗಳನ್ನು ಮಾಡಿ ವಿಶೇಷವಾಗಿರ್ತಕ್ಕಂತಹ ಆರತಿಗಳ ಮಧ್ಯದಲ್ಲಿ ಚಾಮರ ಸೇವೆ. ರಾಜಾದಿರಾಜಾಯ ಪ್ರಸಕ್ಯ ಸಾಹಿನೇ ನಮೋ ವಿಂವೇ ಶ್ರವಣಾಯ ಕುರ್ಮಹೇ ಸಮೇ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಎಲ್ಲವೂ ಸಹಿತ ವಿಶೇಷವಾಗಿರ್ತಕ್ಕಂಥ ಉತ್ಸವಗಳನ್ನು ಮಾಡಿ ದೇವಿಗೆ ಆರಾಧನೆ ನಡೆಸಿ ಅಲ್ಲಿ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿದ್ರೆ ಮನಸ್ಸಲ್ಲಿರ್ತಕ್ಕಂಥ ಎಂತಹ ಸಂಕಷ್ಟಗಳಾದರೂ ದೂರಾಗಿ ಎಲ್ಲವೂ ಸಹಿತ ಸುಭಿಕ್ಷವಾಗಿ ತಾಯಿಯ ಆ ಪ್ರಸನ್ನತೆಯ, ತಾಯಿಯ ನಗುಮುಖ, ತಾಯಿಯ ವಿಶೇಷವಾಗಿರ್ತಕ್ಕಂಥ ಪುಷ್ಪಪ್ರಸಾದ ಎಲ್ಲವೂ ಸಹಿತ ಸಿಗುತ್ತೆ. ಎಲ್ಲವೂ ಸಹಿತ
ಭಗವತಿಯ ಆ ಭಗವಂತನ ಸಂಪೂರ್ಣ ಅನುಗ್ರಹ ಸಿಗಬೇಕಾದ್ರೆ ನಮ್ಮ ನಡೆ ನಡವಳಿಕೆಗಳು ಹಾಗೇ ಇರಬೇಕಾಗತ್ತೆ. ಹಾಗೆ ಸದಾಕಾಲ ಲೋಕ ಕಲ್ಯಾಣಾರ್ಥವಾಗಿ ನಡೆಸುವಂಥ ಒಂದು ಸಂಕಲ್ಪ, ಆ ಸಂಕಲ್ಪ ಯಾವತ್ತೂ ಶ್ರೇಯಸ್ಸಿರ್ತಕ್ಕಂಥದ್ದಾಗತ್ತೆ. ಇವತ್ತು ಪ್ರತಿಯೊಬ್ಬರ ಮನೆಗಳಲ್ಲಿ, ಯಾರ ಮನೆಗಳಲ್ಲಿ ಬೊಂಬೆಗಳನ್ನು ಕೂಡಿಸಿದ್ದೀರಿ, ಯಾರೆಲ್ಲ ಮನೆಗಳಲ್ಲಿ ಬೊಂಬೆಯ ಒಂದು ವಿಶೇಷತೆಯನ್ನು ಇಟ್ಟು ಸತತ ಈ 9 ದಿನಗಳು ನವರಾತ್ರಿ ಉತ್ಸವವನ್ನು ಅದ್ಧೂರಿತವಾಗಿ ಮಾಡಿದ್ದೀರಿ, ಯಾರೆಲ್ಲ 9 ದಿವಸ ಉಪವಾಸವನ್ನು ಮಾಡಿದ್ದೀರಿ, ಯಾರೆಲ್ಲ ವಿಶೇಷವಾಗಿ ದೇವಿಯ ಉಪಾಸನೆಯನ್ನು ಮಾಡಿ ಬೆಳಿಗ್ಗೆ ಸೂರ್ಯೋದಯದಿಂದ ರಾತ್ರಿ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸುವ ತನಕ ಶ್ರದ್ಧೆಯಿಂದ, ಭಕ್ತಿಯಿಂದ, ಮೌನದಿಂದಿದ್ದೀರಿ. ನವರಾತ್ರಿ ಉತ್ಸವ ಅಂದರೆ ಮೌನದಿಂದಿರ್ತಕ್ಕಂಥದ್ದು. ನೋಡಿ, 3 ದಿನಗಳ ಕಾಲ ಮೌನದಿಂದಿದ್ದರೆ ಅವರ ಆಯುಷ್ ಪ್ರಮಾಣ ಜಾಸ್ತಿ ಅಂತ ಹೇಳ್ತಾರೆ. 3 ದಿನ ಮೌನವಾಗಿದ್ದು ಆಹಾರ ಪದ್ಧತಿಯನ್ನು ಕ್ರಮಬದ್ಧವಾಗಿ ನಾವು ಪಾಲನೆ ಮಾಡಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ರುಜಿನಗಳು ದೂರ ಅಂತ ಹೇಳ್ತಾರೆ. ಎಲ್ಲವೂ ಸಹಿತ ಮೌನದಿಂದ, ಆಹಾರದಿಂದ, ಇದಷ್ಟೇ ಜೀವನದ ಮೌಲ್ಯಗಳು. ನಾವು ಸಂಪಾದನೆ ಮಾಡತಕ್ಕಂಥದ್ದು ಬ್ಯಾಂಕಲ್ಲಿರ್ಬೋದು, ಅಥವಾ ಮನೇಲಿ ಕೂಡಿಡ್ಬೋದು, ಅಥವಾ ಬೀರೊಳಗೆ ಮುಚ್ಚಿಡ್ಬೋದು. ಇದ್ಯಾವುದು ಮನುಷ್ಯನಿಗೆ ಬೇಕಾದ್ದಲ್ಲ. ಮನುಷ್ಯನಿಗೆ ಸುಂದರವಾದ ಬದುಕು ಸಿಗಬೇಕಾದ್ರೆ, ಅವನು ಇನ್ನೂ 4 ದಿವಸ ಹೆಚ್ಚಾಗಿ ಬದುಕಿ ಚೆನ್ನಾಗಿರಬೇಕಾದ್ರೆ ಮೌನ, ಒಳ್ಳೆ ಆರೋಗ್ಯ ಬೇಕಾದರೆ ಒಳ್ಳೆ ಆಹಾರ. ಹಾಗೆ ಮೌನದಿಂದಿರ್ತಕ್ಕಂಥದ್ದು ಎಷ್ಟು ಬೇಕೋ ಅಷ್ಟೇ ಮಾತು. ಆ ಮಾತು ಮುತ್ತಿನ ಹಾಗಿರಬೇಕು. ಮಾತು ಅಧಿಕವಾದರೆ, ಕೆಲಸಕ್ಕೆ ಬಾರದಂತ ಮಾತಾದರೆ, ಪಕ್ಕದ ಮನೆಯಲ್ಲಿರ್ತಕ್ಕಂಥವ್ರ ವಿಚಾರ ನಾವು ತಗೊಳ್ತಾ ಹೊರಟ್ರೆ, ಬೇಡವಾದ್ದನ್ನು ನಾವು ಚಿಂತನೆ ಮಾಡ್ತಾ ಹೊರಟ್ರೆ ನಮ್ಮ ಆಯುಷ್ಯು ಕ್ಷೀಣಿತವಾಗುತ್ತೆ. ಭಗವಂತ ನಮಗಂತ ಕೊಟ್ಟಿರ್ತಕ್ಕಂಥ ಸುಂದರವಾದಂಥ ಆಯುಷ್ ಪ್ರಮಾಣವನ್ನು ನಾವೇ ನಮ್ಮ ಕೈಯಾರ ಹಾಳು ಮಾಡ್ಕೊಳ್ಬಾರ್ದು. ಅದಕ್ಕಾಗಿ ಈ ಒಂದು ಬದುಕನ್ನು ಎಲ್ಲ ತಾಯಂದರು, ಎಲ್ಲರೂ ಸಹಿತ ಅಣ್ಣ ತಮ್ಮಂದರು ಎಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ನವರಾತ್ರಿ ವೈಭೋಗವಾಗಿರ್ತಕ್ಕಂಥ ಇವತ್ತಿನ ದಶಮಿಯ ವಿಶೇಷವಾಗಿರ್ತಕ್ಕಂಥ ಸಂಪನ್ನವಾಗುವಂಥ ಕಾಲ, ಮೈಸೂರಿನ ದಸರಾ ಅಲ್ಲೂ ಅಂಬಾರಿ ಉತ್ಸವ ಪ್ರಾರಂಭವಾಗುವಂಥ ಸಮಯ ಇನ್ನೇನು ಆಗೋ ಶುರುವಾಗುತ್ತೆ. ಎಲ್ಲರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಮತ್ತೊಮ್ಮೆ ನಮ್ಮ ಜೀ ಕನ್ನಡದ ವತಿಯಿಂದ ಮಹರ್ಷಿವಾಣಿ ಕಾರ್ಯಕ್ರಮದಿಂದ ವಿಜಯದಶಮಿ ಶುಭಾಶಯಗಳನ್ನು ಎಲ್ಲರಿಗೂ ಸಹಿತ ತಿಳಿಸ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ತಿಳಿಸ್ತಾ ಇದ್ರು, ಇನ್ನೇನು ಚಂದ್ರಗ್ರಹಣ ಪ್ರಾರಂಭ ಆಗ್ತಾ ಇದೆ. ಮೊನ್ನೆ ತಾನೇ ಸೂರ್ಯಗ್ರಹಣ ಸಂಪನ್ನವಾಯಿತು. ಸೂರ್ಯಗ್ರಹಣ ಕಳೆದ ಆದ್ಮೇಲೂ ಕೂಡ ಒಂದಿಷ್ಟು ಸಮಸ್ಯೆಗಳು ಕೂಡ ಎದುರಾಗಿದೆ, ಒಂದಿಷ್ಟು ಸಮಸ್ಯೆಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದು ಕೂಡ ಇದೆ. ಆದರೆ ಈಗ ಬರ್ತಕ್ಕಂಥ ಚಂದ್ರಗ್ರಹಣ ಅದಕ್ಕಿಂತ ಕ್ರೂರವಾಗಿದೆ ಅಂತಲೂ ಕೂಡ ಗುರುಗಳು ತಿಳಿಸ್ತಾ ಇದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಗುರುಗಳೇ ಅದ್ರ ಬಗ್ಗೆ ತಿಳಿಸ್ತಾ ಇದ್ರಿ, ಇನ್ನು ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಬೇಕಲ್ವ ಗುರುಗಳೇ? ಹಾಗಾಗಿ ವಿಶೇಷದ ಬಗ್ಗೆ ಅದಕ್ಕಾಗಿ ಪಂಚಾಂಗವನ್ನು ಕೈಲಿ ಹಿಡಿದುಬಿಟ್ಟಿದ್ದೇನೆ. ಯಾಕೆಂದರೆ ನಾವು ಮಾತಾಡ್ತಾ ರಾಶಿಫಲವನ್ನು ಹೇಳಿದ್ರೆ ರಾಶಿಫಲಕ್ಕಾಗಿ ಕಾಯುವಂತಹ ಕಾತುರತೆ ಇರತಕ್ಕಂಥ ನನ್ನ ಅಭಿಮಾನಿಗಳು ಸಾಕಷ್ಟು ಜನ. ಆದರೆ ಈ 1.5 ಗಂಟೆ ಕಾಲ ನಮಗೆಲ್ಲೋ ಒಂದಿಷ್ಟು ಸಮಯ ಸಾಕಾಗೋದಿಲ್ವೇನೋ ಅನ್ನೋ ಅಷ್ಟು ಮಟ್ಟಿಗೆ ಚಿಂತನೆ ಆಗ್ತಾ ಇದೆ. ಆದರೂ ವಿಷಯ ಎಲ್ಲವನ್ನೂ ಸಹಿತ ಮುಟ್ಟಿಸಬೇಕು. ಈಗ ಅಂದರೆ ಚಂದ್ರಗ್ರಹಣ ಆಗಮಿಸ್ತಾ ಇದೆ, ಸೂರ್ಯಗ್ರಹಣ ಆಯಿತು. ಸೂರ್ಯಗ್ರಹಣದಿಂದ ಏನಾಯಿತು ಅನ್ನುವಂಥವ್ರು ಒಂದಷ್ಟು ಜನ. ನಮ್ಮ ಭಾರತಕ್ಕೆ ಕಾಣದಿದ್ದ ಮೇಲೆ ಗ್ರಹಣದ ಆಚರಣೆ ಹೇಗೆ, ಗ್ರಹಣದಿಂದ ಹೇಗೆ ಉಂಟಾಯಿತು ಸಮಸ್ಯೆ ಅಂತಕ್ಕಂಥವ್ರು ಇನ್ನಷ್ಟು ಜನ. ಆದರೆ ಇದು ಗ್ರಹಣ ಎಂಬತಕ್ಕಂಥದ್ದು 27 ನಕ್ಷತ್ರಕ್ಕೂ ಬಂದು ಒದಗೋದಲ್ಲ, ಅಥವಾ ಒಂದಷ್ಟು ನಕ್ಷತ್ರಗಳಿಗೆ ಬಂದು ಸಮಸ್ಯೆ ಆಗಿದೆ ಅಂದರೆ ಅವ್ರಿಗಾದ್ದು ನನಗಾಗಿದ್ದರೆ ಸಾಕಪ್ಪ, ಅದು ನನಗೇನು ತೊಂದರೆ ಆಗಿಲ್ವಲ್ಲ ಅಂತ ಚಿಂತನೆ ಮಾಡ್ತಕ್ಕಂಥದ್ದಲ್ಲ. ನಾವೆಲ್ಲರೂ ಸಹಿತ ಒಂದು ಕುಟುಂಬದಲ್ಲಿದ್ದೇವೆ. ಯಾರೊಬ್ಬರಿಗೆ ನೋವಾದರೂ ಆ ನೋವನ್ನು ನಾವು ನೋಡಿದಾಗ ಅವನ ನೋವು ಅನುಭವಿಸ್ತಾ ಇದ್ದರೂ ಆ ನೋವನ್ನು ನೋಡಿದಾಗ ಹಬ್ಬ ಅನ್ನೋ ಥರ ಆಗುತ್ತೆ. ಇದು ಹೇಗೆ ಅಂದರೆ, ಈ ಹಾಸ್ಪಿಟ್ಲಲ್ಲಿ ಹೋಗಿ ನೋಡಿ, ಹಾಸ್ಪಿಟ್ಲಲ್ಲಿ ಒಂದು ಆಪ್ರೇಷನ್ ಅಥವಾ ಈ ಕೈಯೋ ಕಾಲಿಗೋ ಪೆಟ್ಟು ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಡಾಕ್ಟ್ರು ಫಸ್ಟ್ ಏಡ್ ಮಾಡ್ತಾರಲ್ಲ, ಆಗ ಮಾಡಬೇಕಾದ್ರೆ ಅವರು ಆಪ್ರೇಷನ್ ಥಿಯೇಟ್ರಲ್ಲಿ ಕರ್ಕೊಂಡೋಗಿ ಮಾಡಲ್ಲ. ಮೊದಲು ಬಂದಾಗ ಏನು ಕತೆ ಅಂತ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಾಗ ಸುತ್ತ ಒಂದು 20 ಜನ ಸುತ್ತಕೊಂಡಿರ್ತಾರೆ. ಆ ಪೇಷಂಟ್ಗೂ ನಮಗೂ ಸಂಬಂಧ ಇರೋದಿಲ್ಲ, ಆದರೂ ಏನಾಯಿತು ಅಂತ ಬಗ್ಗೆ ನೋಡ್ತೀವಿ ನಾವು. ಯಾಕೆಂದರೆ ಅದು ಮಾನವೀಯತೆ, ಮನುಷ್ಯನ ಗುಣ. ಆ ಬಗ್ಗೆ ನೋಡಿದಾಗ ಅವ್ನು ಕೈಯೋ ಕಾಲ ರಿಪೇರಿ ಆಗಿರೋದನ್ನು ಸ್ವಲ್ಪ ಸರಿಪಡಿಸ್ಬೇಕಾದ್ರೆ ಕೈಯೋ ಕಾಲ ಸಡನ್ನಾಗಿ ಎತ್ತಾರಲ್ಲ, ಹಬ್ಬ ಅಂತನಲ್ಲ ಅಂದಾಗ ಅವನ ಮುಖದಲ್ಲಿ ಆಗೋ ನೋವಿದೆಯಲ್ಲ, ಆ ನೋವು ಪಡೋದು ಆತ. ಆದರೆ ಎಷ್ಟು ಜನ ನೋವಾಗುತ್ತೆ, ಎಷ್ಟು ಜನ ಮುಖ ಸಪ್ಪಗಾಗುತ್ತೆ ಯೋಚನೆ ಮಾಡಿ. ಇದು ನೋವಿನ ಸಂಗತಿ. ಆದರೆ ಮನುಷ್ಯ ಹಾಕೋ ಹೆಜ್ಜೆನಲ್ಲಿ ಎಡವು ಬಿದ್ದರೆ, ಅಥವಾ ಸಮಸ್ಯೆ ತಂದುಕೊಂಡ್ರೆ, ಅಥವಾ ಯಾವುದಾದ್ರು ಒಂದು ನೋವಲ್ಲಿ ಸಿಕ್ಕಾಕೊಂಡ್ಬಿಟ್ರೆ, ಆ ನೋವು ಅನುಭವಿಸೋರು ಮಾತ್ರ ಹಣೆ ಬರ, ನಮ್ಮದಲ್ಲ ಅಂತಲ್ಲ. ನಮಗೂ ಇವತ್ತಲ್ಲ ನಾಳೆ ಅದರ ಸಮಸ್ಯೆ ಬಂದೇ ಬರುತ್ತೆ. ಹಾಗಾಗಿ ಈ ಗ್ರಹಣಗಳಂತಕ್ಕಂಥದ್ದು ಹಾಗೆ ಯಾವತ್ತೂ ಅಷ್ಟೇ. ಗ್ರಹಣ ಅಂತಕ್ಕಂಥದ್ದು 1, 2 ಅಥವಾ 6 ರಾಶಿಗಳಲ್ಲಿ 12 ರಾಶಿಗಳಲ್ಲಿ 6 ಅಥವಾ 4 ಅಥವಾ 3 ಈ ಪ್ರಕಾರವಾಗಿ ರಾಶಿಗಳಿಗೆ ಅದರ ಎಫೆಕ್ಟ್ ಇರುತ್ತೆ. ಉಳಿದ ರಾಶಿಗಳಿಗೆ ಎಫೆಕ್ಟ್ ಇಲ್ವಲ್ಲ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂತಕ್ಕಂಥ ಚಿಂತನೆ ಇರಬಹುದು. ಆದರೆ
ಉಳಿದ ರಾಶಿಗಳಿಗೆ ಅದರ ಬಿಂಬ ಅದರ ದೃಷ್ಟಿ ಬಿದ್ದಾಗ ಒಂದಷ್ಟು ಸಮಸ್ಯೆಗಳು ಖಂಡಿತ ಕಟ್ಟಿಟ್ಟ ಬುತ್ತಿ, ಅದು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಮುಂಬರ್ತಕ್ಕಂತಹ ದಿನಗಳಲ್ಲಿ ಬರ್ತಕ್ಕಂತಹ ಚಂದ್ರಗ್ರಹಣ, ಈಗ ಪ್ರಸ್ತುತ ಆಗಿರ್ತಕ್ಕಂಥ ಸೂರ್ಯಗ್ರಹಣ, ಈ ಸೂರ್ಯಗ್ರಹಣದಿಂದಲೇ ಈಗಾಗಲೇ ತಡ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಒಂದಷ್ಟು ಜನ ನೋವು ಅನುಭವಿಸ್ತಾ ಇದ್ದಾರೆ. ಆ ನೋವು ಅನುಭವಿಸೋರು ಗೊತ್ತಾಗಿದೆ, ನಮ್ಗೆ ಏನಾದ್ರು ಒಂದು ಪರಿಹಾರ ಸಿಕ್ಕಿದ್ರೆ ಸಾಕಪ್ಪ, ಸರಿ ಈ ಕಷ್ಟದಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅನ್ನೋಂಗೆ. ಅದರ ಮಧ್ಯದಲ್ಲಿ ಮೊದಲೇ ಸಮಸ್ಯೆ ಮೇಲೆ ಇನ್ನಷ್ಟು ಸಮಸ್ಯೆ ಅಂತ ಹೇಳುವಂಗೆ ಈ ತುಲಾ, ಸಿಂಹ ಮತ್ತು ವೃಷಭ, ಅದರ ಮಧ್ಯದಲ್ಲಿ ಮಕರ ಮತ್ತು ಕುಂಭ, ವೃಶ್ಚಿಕ, ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಶನಿಯ ದೃಷ್ಟಿಕೋನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಸಾಕಷ್ಟು ನೋವು ನೋಡ್ತಾ ಇದ್ದೀರಿ. ಅದರಲ್ಲೂ ಮಕರ ಕುಂಭಕ್ಕಂತೂ ಹೇಳಲಿಕ್ಕೆ ಅಸಾಧ್ಯ. ಮಕರ ಕುಂಭದ ಸ್ವಕ್ಷೇತ್ರಾಧಿಪತಿ ಶನಿ ಆದರೂ ತಾನು ನೋಡುವಂಥ, ತಾನು ತರಿಸುವಂಥ ಅಥವಾ ತನ್ನಿಂದ ಆಗ್ತಿರತಕ್ಕಂಥ ಒಂದಷ್ಟು ದೃಷ್ಟಿದೋಷದಿಂದ ಆ ಒಂದು ದೃಷ್ಟಿ ಅದರ ಮೇಲೆ, ಆ ಗ್ರಹಗಳ ಮೇಲೆ ಬಿದ್ದಾಗ ಅಥವಾ ಆ ರಾಶಿ ಮೇಲೆ ಬಿದ್ದಾಗ ಅಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳು ಕಣ್ಣೀರು ಹಾಕುವ ಮಟ್ಟಕ್ಕಿದೆ. ಮಕರ ಕುಂಭ ರಾಶಿಯವರಿಗೆ ಸಮಸ್ಯೆ ಇದ್ದಾಗ ನಮ್ಮದು ಬೇರೆ ರಾಶಿ ಇದೆಯಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನನಗೆ ಯಾಕಪ್ಪ ಗುರುಗಳು ಹೀಗೆ ಹೇಳ್ತಾರೆ ಅಂತ ಚಿಂತನೆ ಮಾಡಬೇಡಿ. ಈ ಕ್ಷಣಕ್ಕೆ ನೀವು ನೆಮ್ಮದಿಯಾಗಿದ್ದೀರಿ. ಆದರೆ ಇದು ಗ್ರಹಸ್ಥಿತಿಗಳು, ಗ್ರಹ ನಕ್ಷತ್ರದ ಫಲ. ಗ್ರಹ ನಕ್ಷತ್ರ ಹೇಗಿರುತ್ತೆ ಅಂದರೆ, ಗ್ರಹಗಳು ಒಂದು ಸಾನ್ನಿಧ್ಯದಲ್ಲಿ ನಿಲ್ಲುವಂಥದ್ದಲ್ಲ. ಗ್ರಹಗಳು ಯಾವತ್ತೂ ದೇವತೆಗಳಲ್ಲ. ದೇವರಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, 3 ಜನ ದೇವರು, ಅವರು ಒಂದು ಕಡೆ ಇರ್ತಾರೆ. ಆದರೆ ಗ್ರಹಗಳು ಓಡಾಡ್ತಾ ಇರ್ತವೆ. ಗ್ರಹಗಳು ಯಾವತ್ತೂ ಚಲನವಲನಗಳಿದೆ, ಗ್ರಹಗಳು ಓಡಾಟ ಇದೆ. ಅದಕ್ಕೆ ಗ್ರಹಗಳನ್ನು ಎಲ್ಲೂ ಸಹಿತ ಪ್ರತಿಷ್ಠಾಪನೆ ಅಂದರೆ ಪೂರ್ಣ ಪ್ರತಿಷ್ಠಾಪನೆ ಮಾಡೋದೇ ಇಲ್ಲ, ಮಾಡೋಂಗಿಲ್ಲ, ಶಾಸ್ತ್ರ ಹೇಳುತ್ತದು. ಯಾಕೆಂದರೆ ಇವತ್ತು ಗುರು ಈಶಾನ್ಯದಲ್ಲಿದ್ದರೆ ನಾಳೆ ಆತ ವಾಯುವಿಕೆ ಬರ್ತಾನೆ, ನಾಳಿದ್ದು ಮತ್ತೊಂದು ಸ್ಥಳದಲ್ಲಿರ್ತಾನೆ. ಅಂದರೆ ಇಂತಿಂಥ ಗ್ರಹಗಳು ಇಷ್ಟಿಷ್ಟು ವರ್ಷ ಒಂದೊಂದು ಮನೆ ಅಂತ ಇದೆ. ದಶಾಭುಕ್ತಿಗಳನ್ನು ನೋಡಿದಾಗ ಒಂದೊಂದು ಗ್ರಹಗಳಲ್ಲಿ ಒಂದೊಂದು ದಶೆಯಲ್ಲಿ ಇಷ್ಟು ದಿವಸ ಇಷ್ಟು ವರ್ಷ ಈ ಮನೇಲಿ ಇರ್ತಾನೆ. ಸಾರ್ವತ್ರಿಕವಾಗಿ ಹೇಳ್ತಾರೆ, ನೀವು ಯಾರನ್ನ ಜ್ಯೋತಿಷ್ಯರನ್ನೋ ಗುರುಗಳನ್ನ ಭೇಟಿಯಾದಾಗ, ಈಗ ನಿನ್ನ ಜಾತಕ ಹೇಗಿದೆ ಅಂತ ಕೇಳ್ತಿರಲ್ಲ, ನನ್ನ ಪರಿಸ್ಥಿತಿ ಹೇಗೋ ಇದೆ, ನಾನು ಮುಂದೆ ಆದರೂ ಚೆನ್ನಾಗಿರ್ತೇನೆ ಅಂದರೆ ಮುಂದೆ ನಿನ್ನ ಜಾತಕದಲ್ಲಿ ಗುರು ಪ್ರವೇಶ ಆಗುತ್ತೆ, ಅವಾಗ ನೀನು ಚೆನ್ನಾಗಿರ್ತೀಯ ಅಂತಾರೆ. ಮುಂದಕ್ಕೆ ನಿನಗೆ ಸ್ವಲ್ಪ ಎಚ್ಚರಿಕೆಯಲ್ಲಿರಬೇಕು, ಶನಿ ಪ್ರವೇಶ ಆಗ್ತಿದೆ, ರಾಹು ನೀಚನಲ್ಲಿ ಬರ್ತಾನೆ, ಅಥವಾ ರಾಹು ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲ, ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ತುಂಬ ಸೊಂಟದ ತಳಭಾಗ, ತೊಡೆ ಭಾಗ ಅಥವಾ ಮೊಣಕಾಲು, ಮೀನುಮಾಂಸಖಂಡಗಳು ನೋವು ಜಾಸ್ತಿ ಇದೆ, ಇದಕ್ಕೆ ವೈದ್ಯರಿಂದಲೂ ಸಹಿತ ಪರೀಕ್ಷೆ ಮಾಡಿಸಿದ್ರು ಏನೂ ಇಲ್ಲ ಅಂತಾರೆ, ಅದರ ನೋವು ತಡ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಅಲ್ಲಿಗೆ ನಿಮ್ಮ ಜಾತಕದಲ್ಲಿ ಶನಿ ಮತ್ತು ರಾಹು ಸಮಂಜಸ್ಕರವಾದಲ್ಲ, ಅವರಿಬ್ಬರ ಗ್ರಹ ದೋಷಗಳಿಂದ ನಿಮ್ಮ ಕಾಲು, ನಿಮ್ಮ ತೊಡೆಯಿಂದ ತಳಭಾಗದಲ್ಲಿ ಸಮಸ್ಯೆ ಇದೆ ಅಂತ. ನೋಡಲಿಕ್ಕೆ ಬಹಳ ದಷ್ಟಪುಷ್ಟ ಆಗಿರ್ತಕ್ಕಂಥ ಪುರುಷ ಸ್ತ್ರೀಯರು, ಆ ಹೆಣ್ಣು ಗಂಡು ನೋಡಿದ್ರೆ ಅವರಲ್ಲಿ ಯಾವ ಲೋಪವೂ ಕಾಣೋದಿಲ್ಲ. ಹಾಗೆ ಮೆಡಿಕಲ್ ರಿಪೋರ್ಟ್ ಭಾಳ ಪಕ್ವವಾಗಿರುತ್ತೆ. ನೀವು ತುಂಬ ಚೆನ್ನಾಗಿದ್ದೀರಿ, ಏನೂ ತೊಂದರೆ ಇಲ್ಲ, ಇವತ್ತಲ್ಲ ಸಂತಾನ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು. ಹಾಗೆಯೇ ನೋಡೋವ್ರಿಗೂ ಸಹಿತ ಅಯ್ಯೋ ಇವ್ರಿಗೇನಿದು, ನೋಡೋಕೆ ಇವನಿಷ್ಟು ಬಲಿಷ್ಠನಾಗಿದ್ದಾನೆ, ಇವನಲ್ಲಿ ಏನು ಕೊಡ್ತೆ ಅಂತ ಗಂಡರಿಗೆ ಹೇಳ್ಬೋದು. ಇವಳಿಷ್ಟು ರೂಪಲಾವಣ್ಯವಾಗಿದ್ದಾಳೆ, ಇಷ್ಟು ಸೌಂದರ್ಯವಾಗಿದ್ದಾಳೆ, ಇವಳಲ್ಲಿ ಏನು ಕೊರತೆ ಇಲ್ಲ ಅಂತ ನೋಡೋರು ಹೇಳ್ಬೋದು. ಆದರೆ ಮಕ್ಕಳು ಮಾತ್ರ ಆಗೋದೇ ಇಲ್ಲ. ಅಲ್ಲಿ ಕಾರಣ ಆ ಗರ್ಭಕ್ಕೆ ಸಂಬಂಧಪಟ್ಟಂಗೆ ತೊಡೆಯಿಂದ ಮೇಲ್ಭಾಗ, ಸೊಂಟದಿಂದ ತಳಭಾಗ, ತೊಡೆಯಿಂದ ಮೇಲ್ಭಾಗ, ಹೊಕ್ಕಳಿಂದ ತಳಭಾಗ, ಈ ಸ್ಥಳದಲ್ಲಿ ಸಂಪೂರ್ಣವಾದಂತಹ ರೀತಿಯಲ್ಲಿ ಆ ದಶಾಭುಕ್ತಿ ಪ್ರಕಾರ ನೋಡಿದ್ರೆ ಶುಕ್ರ, ಯಾರ ಜಾತಕದಲ್ಲಿ ಶುಕ್ರ ನೀಚನಾಗ್ತಾನೆ, ಯಾರ ಜಾತಕದಲ್ಲಿ ಶುಕ್ರನ ಒಂದು ಪ್ರಭಾವ ಇರೋದಿಲ್ಲ, ಅವರು ನೋಡಲಿಕ್ಕೆ ಮಾತ್ರ ಸೌಂದರ್ಯ ಅಷ್ಟೇ, ಅವರಲ್ಲಿ ಆ ತೇಜಸ್ಸಿರೋದಿಲ್ಲ, ಆ ವರ್ಚಸ್ಸಿರೋದಿಲ್ಲ, ಅವರಿಗೆ ಸಂತಾನ ಆಗೋದಿಲ್ಲ. ನೋಡಲಿಕ್ಕೆ ಬಹಳ ದಷ್ಟಪುಷ್ಟವಾಗಿರ್ತಾನೆ, ಆರೋಗ್ಯಕರವಾಗಿರ್ತಾನೆ, ಆರೋಗ್ಯದಲ್ಲಿ ಕಿಂಚಿತ್ತೂ ಲೋಪ ಇಲ್ಲ, ರಾತ್ರಿ ಮಲಗಿದ ಮನುಷ್ಯ ಬೆಳಗ್ಗೆ ಇಲ್ಲ. ಹೃದಯಕ್ಕೆ ಸಂಬಂಧಪಟ್ಟದ್ದು, ಇದಕ್ಕೆ ಪ್ರಧಾನವಾಗಿ ಸೂರ್ಯನ ನೋಡಬೇಕು ನಾವು. ಹಾಗೆ ದೇಹಕ್ಕೆ ಸಂಬಂಧಪಟ್ಟಂಗೆ ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರಿನ ತನಕ ಒಂದೊಂದು ಗ್ರಹಗಳ ಆಳ್ವಿಕೆ ಇದೆ. ಆ ಗ್ರಹಗಳು ಯಾವ್ಯಾವ ಸಾನ್ನಿಧ್ಯದಲ್ಲಿದ್ದಾಗ ಏನು ಪವರ್ ತೋರಿಸುತ್ತೆ, ಏನು ಅದರ ದೃಷ್ಟಿಕೋನ ಇರುತ್ತೆ, ಆಯಾ ಜಾಗಕ್ಕೆ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಸಮಸ್ಯೆ ಪ್ರಾರಂಭ ಆಗುತ್ತೆ. ಹಿಂದೆಲ್ಲ ಇವತ್ತಿನ ಥರ ಸೊಂದಿಗೆ 16 ಹಾಸ್ಪಿಟ್ಲಿಲ್ಲ. ಇವತ್ತು ಹಾಸ್ಪಿಟ್ಲುಗಳು ಜಾಸ್ತಿ, ರೋಗಗಳು ಜಾಸ್ತಿ. ಅದರಲ್ಲೂ ಇವತ್ತಿನ ದಿವಸ ಹಿಂದೆಲ್ಲ ಒಬ್ಬ ಡಾಕ್ಟ್ರು, ಇವತ್ತು ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರಿನ ತನಕ ಎಲ್ಲವೂ ಪ್ರತ್ಯೇಕವಾಗಿ ಬಿಡಿ ಭಾಗಗಳಿಗೆ ಒಂದೊಂದು ಡಾಕ್ಟ್ರುಗಳಿದ್ದಾರೆ. ಹಿಂದೆ ಏನಿಲ್ಲ, ಹಿಂದೆ ಒಬ್ಬರೇ ಡಾಕ್ಟ್ರು, ಏನೇ ಸಮಸ್ಯೆ ಬಂದರೂ ಒಬ್ಬರೇ ಡಾಕ್ಟ್ರು. ಅವ್ರು ಹೇಳ್ತಿರಲಿಲ್ಲ, ನೀನು ತಲೆ ಕೂದಲಲ್ವ, ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ನೀನು ಕಿವಿ ಭಾಗ ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ಕುತ್ತಿಗೆ ಹತ್ರ ನನಗೆ ಸಂಬಂಧಪಟ್ಟಿದ್ದಲ್ಲ, ಅಥವಾ ಹೊಟ್ಟೆ ಇದು ನನಗೆ ಸಂಬಂಧಪಟ್ಟಿದ್ದಲ್ಲ. ನೀನು ಏನೇ ಸಮಸ್ಯೆ ಮುಂದಿಟ್ಕೊಂಡು, ಸಮಸ್ಯೆ ಅಂದರೆ ಅದಕ್ಕೊಂದು ಪರಿಹಾರ ತೋರಿಸೋರು ಆಗಿನ ಡಾಕ್ಟರ್ಸು. ಆದರೆ ಈಗ ಡಾಕ್ಟರ್ಸ್ ಆಗಲ್ಲ. ಈಗ ಪ್ರತ್ಯೇಕವಾಗಿ ನಾವೇ ಆಯ್ಕೆ ಮಾಡ್ಕೊಂಬಿಡ್ತೀವಿ. ಹಲ್ಲಿಗೆ ಸಂಬಂಧಪಟ್ಟಿದ್ದು ಇವರು ಡೆಂಟಲ್ ಡಾಕ್ಟ್ರು,
ಕಿವಿಗೆ ಕಣ್ಣಿಗೆ ಅದಕ್ಕೆ ಇನ್ನೊಬ್ಬ ಡಾಕ್ಟ್ರು, ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಸ್ಕಿನ್ ಡಾಕ್ಟ್ರು ಸಪ್ರೇಟು, ಹೇರು ತಲೆ ಕೂದಲು ಉದುರ್ತಾ ಇದೆ ಅದಕ್ಕೆ ಸಪ್ರೇಟು, ಕಾಲು ಜೋಮ್ ಬರ್ತಾ ಇದೆ, ನರಗಳಲ್ಲಿ ಸಮಸ್ಯೆ ಬರ್ತಾಯಿದೆ, ಯಾಕೋ ಸುಸ್ತಾಗ್ತಿದೆ, ಟಯರ್ಡ್ ಆಗ್ತಿದೆ, ಹೊಟ್ಟೆಗೆ ಸಂಬಂಧಪಟ್ಟಿದ್ದಿದೆ, ಹೊಟ್ಟೆಯಲ್ಲಿ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಅಥವಾ ಇನ್ನೇನೋ ಸಮಸ್ಯೆ ಆಗ್ತಿದೆ, ಹೊಟ್ಟೆ ಕಟ್ಟಿದೆ, ಎಲ್ಲಕ್ಕೂ ಪ್ರತ್ಯೇಕವಾಗಿ ನಾವೇ ಡಾಕ್ಟ್ರನ್ನ ಆಯ್ಕೆ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಸೊಂದಿಗೆ 16 ಹಾಸ್ಪಿಟ್ಲ್ ಇದೆ. ಆದರೆ ಹಿಂದೆ ಸಮಸ್ಯೆ ಅಂತ ಬಂದಾಗ ಈ ಜಾತಕ ಪುರುಷನಿಗೆ ಇಂಥದ್ದೊಂದು ಸಮಸ್ಯೆ ಇದೆ ಅಂತ ಜಾತಕ ನೋಡಿದ್ರೆ ಆ ಜಾತಕದಲ್ಲಿ ಗೊತ್ತಾಗ್ತಾ ಇತ್ತು. ಇವತ್ತಿನ ಈ ಗ್ರಹದಶೆಗಳಂದರೆ ಈ ಮಾಸದಲ್ಲಿ ಅಥವಾ ಈ ದಿನ ಇವತ್ತಿನ ದಿವಸ ಅಥವಾ ಇಷ್ಟು ದಿವಸ ಹಿಂದೆ ಇಂಥ ಗ್ರಹಗಳು ಇಂಥ ಮನೆಗೆ ಬದಲಾಗಿದೆ, ಆ ಮನೆ ಬದಲಾದ ಮೇಲೆ ಆ ಪರ್ಟಿಕ್ಯುಲರ್ ಏರಿಯಾ ಆ ಜಾಗಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬಂದೇ ಬರುತ್ತೆ ಅಂತ ಜ್ಯೋತಿಷ್ಯದಲ್ಲಿ, ಧರ್ಮಶಾಸ್ತ್ರದಲ್ಲಿ, ಗ್ರಂಥಗಳಲ್ಲಿ ಪಕ್ವವಾಗಿ ಬರೆದಿಟ್ಟಿದ್ದಾರೆ. ಇದು ಇವತ್ತು ನಿನ್ನೆ ಕಥೆ ಅಲ್ಲ, ಹಿಂದಿನ ಮಹರ್ಷಿಗಳು ಗುರುಗಳು ಬರೆದಿರತಕ್ಕಂಥ ಗ್ರಂಥಗಳು. ಅಂತಹ ಗ್ರಂಥ ಆಧಾರಿತವಾಗಿ ಹೇಳುವಂಥದ್ದು ಈ ಜ್ಯೋತಿಷ್ಯ ಕ್ರಮ. ಜ್ಯೋತಿಷ್ಯ ಯಾವತ್ತೂ ಸುಳ್ಳಲ್ಲ. ಜ್ಯೋತಿಷ್ಯ ಹೇಳೋರು ಅದನ್ನು ತಿರುಚಿ ಹೇಳುವಾಗ ಅದು ಸುಳ್ಳಾಗಬಹುದು. ಆದರೆ ಜ್ಯೋತಿಷ್ಯದಲ್ಲಿ ಮಾತ್ರ, ಗ್ರಂಥಗಳಲ್ಲಿ ಮಾತ್ರ ಯಾವತ್ತಿಗೂ ಸುಳ್ಳಿನ ಮಾತಿಲ್ಲ. ಅಂತಹ ಗ್ರಂಥಗಳು, ಅಂತಹ ವಿದ್ವತ್ತು, ಅಷ್ಟು ವಿದ್ಯೆಗೆ ಆ ಒಂದು ಮಹರ್ಷಿಗಳ ಹಿಂದಿನ ಗುರುಗಳು ಅಷ್ಟು ಅಚ್ಚುಕಟ್ಟಾಗಿ ಬರೆದಿಟ್ಟಿದ್ದಾರೆ. ಇದು ಸತ್ಯ. ಅದಕ್ಕಾಗಿ ಈ ಬೆಳಗಿನ ಪಂಚಾಂಗ, ಹಾಗೆ ಪ್ರತಿನಿತ್ಯದ ರಾಶಿಫಲ ತಿಳ್ಕೊಂಡು ಅದರಿಂದ ನಡೀತಕ್ಕಂಥ ಸತ್ಯಾಸತ್ಯತೆಗಳೇನಿದೆ ಅದು ಇವತ್ತಿಗೂ ಅದನ್ನು ಫಾಲೋಅಪ್ ಮಾಡ್ತಿರ್ತಕ್ಕಂಥವ್ರು, ಅದನ್ನು ಅನುಸರಿಸ್ತಿರ್ತಕ್ಕಂಥವ್ರು, ಅದಕ್ಕಾಗಿ ಕಾತುರತೆಯಿಂದ ಕಾಯ್ತಿರ್ತಕ್ಕಂತಹ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ಇದ್ದಾರೆ. ಮುಂದಿನ ಭಾಗದಲ್ಲಿ ರಾಶಿಫಲವನ್ನು ಶುರು ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗ್ರಹ ನಕ್ಷತ್ರಚಾರ ಪ್ರಕಾರ ಒಬ್ಬ ಮನುಷ್ಯನ ಆರೋಗ್ಯ ಸಮಸ್ಯೆಗಳು ಯಾವೆಲ್ಲ ರೀತಿ ಬಾಧಿಸಬಹುದು ಎಂಬತಕ್ಕಂಥರ ಕುರಿತಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಹಾಗೂ ರಾಶಿಫಲ. ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಅಮ್ಮನವರಿಗೆ ಬೆಳಗ್ಗೆ ಅಭಿಷೇಕ ಆದ ನಂತರ ಅಲಂಕಾರ ಆದ ನಂತರ ತಾಯಿನ ವಿಶೇಷವಾಗಿ ಬೆಟ್ಟದಿಂದ ತರಡೆ ಕರ್ಕೊಂಡು ಬಂದು ಅಲ್ಲಿಂದ ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡ್ತಕ್ಕಂಥದ್ದು. ಆ ಮೆರವಣಿಗೆಯ ಕಾಲ ಸಾಕಷ್ಟು ಜನಸಾಗರವೂ ಹಾಗೇ ಇರುತ್ತೆ. ಅದ್ರ ಜೊತೆಗೆ ಇವತ್ತು ದಶಮಿ ಬನ್ನಿ ಮಂಟಪದ ಪೂಜೆಯೂ ಹಾಗೇ ಅದ್ಧೂರಿತವಾಗಿರುತ್ತೆ. ನಾವು ನಿನ್ನೆ ಮಹರ್ಷಿ ಮಂದಿರದಲ್ಲಿ ಸಹಿತ ಬಹಳ ವಿಶೇಷವಾಗಿ ಆ ಒಂದು ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಜೊತೆಗೆ ಉತ್ಸವ ಮೂರ್ತಿಯನ್ನು ದೇವಸ್ಥಾನಕ್ಕೆ ಪ್ರಾಕಾರ ಮಂಟಪದಲ್ಲಿ ಪ್ರಾಕಾರೋತ್ಸವ ಮಾಡಿ ನಿನ್ನೆ ವಿಶೇಷವಾಗಿರ್ತಕ್ಕಂಥ ದಶಮಿಯ ಉತ್ಸವವನ್ನು, ಬನ್ನಿ ಮಂಟಪದ ಪೂಜೆಯನ್ನು, ಬನ್ನಿಯನ್ನು ಕೊಟ್ಟು ಬಂಗಾರದಂತೆ ಮಾತಾಡು ಎಂಬತಕ್ಕಂಥ ಆ ನಾಣ್ಣುಡಿ ಏನಿದೆ ಅದರಂತೆ ನಿನ್ನೆ ನಮ್ಮ ಮಹರ್ಷಿ ಮಂದಿರದಲ್ಲೂ ನಾವು ಆಚರಣೆ ಮಾಡಿದ್ವಿ. ಯಾಕೆಂದರೆ ಇತ್ತ ಶೈವಾಗಮ ಮತ್ತು ಪಾಂಚರಾತ್ರಾಗಮ ಆಗಮಶಾಸ್ತ್ರ ಪ್ರಕಾರ ದಶಮಿ ಎಂಬತಕ್ಕಂಥದ್ದು ನೆನ್ನೆ ಪ್ರಾರಂಭ ಆದ್ದರಿಂದ ನಿನ್ನೆ ಸಂಕಲ್ಪ ನಾವು ಮಾಡಿದ್ದೀವಿ. ನೆನ್ನೆನೇ ಬಹಳ ವಿಶೇಷವಾದಂಥ ರೀತಿ ನವರಾತ್ರಿ ಉತ್ಸವಗಳನ್ನು ಸಂಪನ್ನ ಆಯಿತು. ಆದರೆ ಇವತ್ತು ಮೈಸೂರಿನ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಇವತ್ತು ದಸರಾ ಉತ್ಸವಗಳು ನಡೀತಿದೆ. ಬನ್ನಿ ಮಂಟಪದ ಪೂಜೆ ಭಾಳ ಚೆನ್ನಾಗಿರುತ್ತೆ. ಅದರ ಮಧ್ಯದಲ್ಲಿ ಶನೇಶ್ವರನಿಗೆ ವಿಶೇಷವಾದಂಥ ಅರ್ಚನಾ ಸಂಕಲ್ಪ ಆಗುತ್ತೆ. ಯಾಕೆಂದರೆ ಬನ್ನಿ ಅಂತಕ್ಕಂಥದ್ದೇ ಹಾಗೆ. ಬನ್ನಿ ಅರ್ಜುನ ವೃಕ್ಷ ಅಥವಾ ಬನ್ನಿ ವೃಕ್ಷ ಅಂದರೆ ಆ ವೃಕ್ಷದ ಎಲೆಗಳ ಪೂಜೆಯನ್ನು ಮಾಡತಕ್ಕಂಥದ್ದು, ಅದನ್ನು ಪ್ರತಿಯೊಬ್ಬರಿಗೂ ಹಂಚುವಂಥದ್ದು, ಅದು ವಿಶೇಷ. ಶ್ರೀ ಶೋಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸ ಶುಕ್ಲ ಪಕ್ಷ 24/10/2023 ಮಂಗಳವಾರ, ದಶಮಿ ಧನಿಷ್ಠಾ ನಕ್ಷತ್ರ. ಇವತ್ತು ಧನಿಷ್ಠಾ ನಕ್ಷತ್ರ ಇದೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಮಕರ ಕುಂಭ ರಾಶಿಯವರಿಗೆ ಈ ಶನಿಯಿಂದ ಆಗ್ತಿರ್ತಕ್ಕಂಥ ಒಂದಷ್ಟು ದೋಷಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆದಷ್ಟು ದೇವಿಯನ್ನೇ ಪ್ರಾರ್ಥನೆ ಮಾಡಬೇಕು ಅಂತ. ಇವತ್ತು ಧನಿಷ್ಠಾ ನಕ್ಷತ್ರ, ವಿಜಯದಶಮಿ. ಇವತ್ತು ವೈಷ್ಣವ ದೇವಾಲಯಗಳಲ್ಲೂ ಸಹಿತ ಇವತ್ತು ವಿಜಯದಶಮಿ ಇದೆ. ನಿನ್ನೆ ಶೈವ ಪರಂಪರೆ, ಇವತ್ತು ವೈಷ್ಣವ ಪರಂಪರೆ. ಹೀಗೆ ಶೈವ ಮತ್ತು ವೈಷ್ಣವ ಪರಂಪರೆಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಆರಾಧನೆ ಇದೆ. ಇವತ್ತು ಸಹಿತ ದಶಮಿ ಉತ್ಸವಗಳನ್ನು ದೇಶಾಚಾರ ಪದ್ಧತಿ ಪ್ರಕಾರ ಆಯಾ ಪ್ರಾಂತ್ಯಗಳಲ್ಲಿ ವಿಶೇಷವಾಗಿ ಉತ್ಸವಗಳನ್ನು ನಡೆಸ್ತಾರೆ. ಹಾಗೆ ಉತ್ಸವ ಮತ್ತು ರಥೋತ್ಸವ, ಇದರ ಮಧ್ಯದಲ್ಲಿ ದೇವರಿಗೆ ಉತ್ಸವ ಮತ್ತು ರಥೋತ್ಸವ ನಡೆಸುವಂಥ ಕಾಲ ಎಲ್ಲರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ ಎಂಬತಕ್ಕಂಥದ್ದೇ ಒಂದು ಚಿಂತನೆ. ಹಾಗೆ ಯಾರೆಲ್ಲ ಬೊಂಬೆಗಳನ್ನು ಕೂಡಿಸಿದ್ರಿ, ಇವತ್ತು ಬೊಂಬೆಗಳನ್ನು ಸಂಧ್ಯಾಕಾಲ ಪೂಜಾ ಅನುಷ್ಠಾನ ಮಾಡಿ ಬೊಂಬೆಗಳನ್ನು ಕದಲಿಸೋದು, ಹಾಗೆ ಮಲಗಿಸೋದು. ನೋಡಿ ಎಷ್ಟು ಪದ್ಧತಿ ಇದೆ ಇದು. ಈ ಮನೆಗಳಲ್ಲಿ ಪಟ್ಟದ ಬೊಂಬೆ ಅಂತಿರುತ್ತಲ್ಲ, ಪಟ್ಟದ ಬೊಂಬೆಗಳನ್ನು ಅಥವಾ ದಸರಾ ಬೊಂಬೆಗಳನ್ನು ಕೂಡಿಸಿ 9 ದಿನಗಳು ನಿರಂತರವಾದಂಥ ಪೂಜಾನುಷ್ಠಾನ ಆದಮೇಲೆ ಬೊಂಬೆಗಳನ್ನು ಮಲಗಿಸುವಂತಹ ಕ್ರಮ. ಇವತ್ತು ಕೂಡಿಸಿ 9 ದಿವಸ ಪೂಜಾನುಷ್ಠಾನ ಆಗಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಎಲ್ಲ ಬೊಂಬೆಗಳನ್ನಲ್ಲ, ಪಟ್ಟದ ಬೊಂಬೆಗಳು ಅಂತಿರುತ್ತೆ. ಪಟ್ಟದ ಬೊಂಬೆಗಳ ಮುಂಭಾಗದಲ್ಲಿ ಒಂದು ಕಳಶವನ್ನಿಟ್ಟು ಆರಾಧನೆ ಮಾಡಿರ್ತೀರಿ.
ಆ ಕಳಶವನ್ನಿಟ್ಟು ಆರಾಧನೆ ಮಾಡಿರ್ತಕ್ಕಂಥ ಅದರ ಜೊತೆಯಲ್ಲಿರ್ತಕ್ಕಂಥ 2 ಬೊಂಬೆಗಳು ಪ್ರಧಾನವಾಗಿರ್ತಕ್ಕಂಥ ಬೊಂಬೆಗಳನ್ನು ಅದನ್ನು ಜೋಪಾನವಾಗಿ ಅದನ್ನು ಮಲಗಿಸುವಂತಹದ್ದು ಕ್ರಮ. ಅದು ಇವತ್ತು ನಡೀತಕ್ಕಂಥದ್ದು. ಅದಾದರೆ ಎಲ್ಲವೂ ಸಂಪನ್ನವಾದಂತೆ. ನೋಡಿ, ಈಗ ತಾವು ನೋಡ್ತಿರ್ತಕ್ಕಂತಹ ಈ ದಸರಾ ಬೊಂಬೆಗಳನ್ನು ಇದು ಬರೀ ಒಬ್ಬಿಬ್ಬರ ಮನೆ ಪ್ರಶ್ನೆ ಅಂತಲ್ಲ, ಸಾಕಷ್ಟು ವಾಸ್ತುಗಳಲ್ಲಿ ಈ ಪ್ರಕಾರವಾಗಿ ಬೊಂಬೆಗಳನ್ನು ಕೂಡಿಸಿರ್ತಾರೆ. ಪಟ್ಟದ ಬೊಂಬೆಗಳಿಗೆ ಈ ಪ್ರಕಾರವಾಗಿ ಅಲಂಕಾರ ಮಾಡಿರ್ತಾರೆ. ಇನ್ನೂ ಹೇಳಬೇಕಾದ್ರೆ ಇಂತಹ ಬೊಂಬೆಗಳನ್ನು ಮದುವೆ ಆಗುವಾಗ ತವರಿನಿಂದ ಹೆಣ್ಣುಮಗಳನ್ನು ಕನ್ಯಾದಾನ ಮಾಡುವ ಕಾಲಕ್ಕೆ ಇಂತಹ ಬೊಂಬೆಗಳನ್ನು ಸಹಿತ ಆ ಗಂಡಿನ ಮನೆಗೆ ಈ ಬೊಂಬೆಗಳನ್ನು ಕೊಡ್ತಾರೆ. ಇದೆಲ್ಲವೂ ಸಹಿತ ಅಂದೇ ಪ್ರಾರಂಭ ಆಗುತ್ತೆ. ದಂಪತಿಗಳಿಗೆ ಮದುವೆ ಮಾಡಬೇಕಾದ್ರೆ ಹುಡುಗ ಹುಡುಗಿ ಅಂದರೆ ಹೆಣ್ಣು ಗಂಡು ಮದುವೆ ಕಾಲದಲ್ಲೇ ಚೆನ್ನಾಗಿರ್ತಕ್ಕಂಥ ಪಟ್ಟದ ಬೊಂಬೆಗಳನ್ನು ತಂದು ಆ ಪಟ್ಟದ ಬೊಂಬೆಗಳನ್ನು ಅವತ್ತೇ ಬೊಂಬೆಗಳನ್ನು ಕೊಟ್ಟು ಅವತ್ತು ಪ್ರಾರಂಭಿಸಿರ್ತಾರೆ. ಹೀಗೆ ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಹೀಗೆ ನವರಾತ್ರಿ ಉತ್ಸವ, ನವರಾತ್ರಿ ಕಾಲದಲ್ಲಿ ಲಕ್ಷ್ಮೀನಾರಾಯಣರ ಬೊಂಬೆಗಳು ಪ್ರತಿಯೊಂದು ಸಹಿತ ಇಂಥದ್ದಿದೆ ಇಂಥದ್ದಿಲ್ಲ ಅಂತಲ್ಲ, ಆಟ ಪಾಠಗಳಿಗೆ ಸಂಬಂಧಪಟ್ಟದ್ದು, ಗತ ವೈಭೋಗವನ್ನು ತಿಳಿಸುವಂತಹದ್ದು, ಜೊತೆಗೆ ಮಕ್ಕಳಿಗೆ ಏನು ತಿಳಿಸಬೇಕು, ಏನು ಕ್ರಮ ಇದೆ ಎಲ್ಲವನ್ನೂ ಸಹಿತ, ಮತ್ತು ಇಂದಿನ ಆಟಗಳು ಹೇಗಿತ್ತು ಎಲ್ಲವನ್ನೂ ಕ್ರಮ ಹೇಳುವಂತಹದ್ದು. ಹಾಗೆ ಪ್ರತಿಯೊಂದು ಅಚ್ಚುಕಟ್ಟಾಗಿ ಬೊಂಬೆಗಳನ್ನು ತೋರಿಸುವಂತಹದ್ದು. ಆ ಬೊಂಬೆಗಳನ್ನು ಜೋಡಿಸೋದಿದೆಯಲ್ಲ ಅದು ದೊಡ್ಡ ಪ್ರಯಾಸ. ಜೋಡಿಸುವಾಗ ನಾನು ಮುಂದು ಅಂತ ಮನೆ ಜನ ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ಅದನ್ನ ಎತ್ತಿ ಪ್ಯಾಕ್ ಮಾಡಿ ತಿರುಗಿ ಅದನ್ನು ಜೋಪಾನ ಮಾಡಿಟ್ಟು ಮುಂದಿನ ವರ್ಷಕ್ಕೆ ಬೇಕು ಬೊಂಬೆ ಅಂದ್ಕೊಂಡ್ರೆ ಆ ಎತ್ತಿಡೋಕೆ ಯಾರೂ ಒಬ್ಬರು ಬರೋದಿಲ್ಲ. ಆವಾಗ ಬನ್ನಿ ನೀವು ಇವತ್ತು ಬಾ, ಇವತ್ತು ಮಾಡೋಣ, ನಾಳೆ ಮಾಡೋಣ, ಇವತ್ತು ನಾಳೆ ಅಂತ ಅದರಲ್ಲಿ ಜೋಡಿಸೋ ಪ್ರಕ್ರಿಯೆಗೆ ಬಂದಾಗ ಒಂದು ಅರ್ಧ ಬೊಂಬೆಗಳನ್ನು ಕಳೆದು ಬಿಡ್ತಾರೆ. ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳಿದ್ದರೆ 9 ದಿವಸ 10 ದಿವಸ ಭಾಳ ಜೋಪಾನವಾಗಿ ಕಾಪಾಡ್ತೀರಿ. ಇನ್ನೇನು ಅದನ್ನು ಎತ್ತಿಡಬೇಕು, ಕೈಗೆ ಒಂದು ಸಿಕ್ಕಿದ ಬೊಂಬೆ ಎತ್ಕೊಂಡು ಆಚೆ ಕಡೆ ಹೊಟ್ಟೋಗ್ತಾ ಇರುತ್ತೆ ಮಕ್ಕಳು. ಆ ಬೊಂಬೆಗಳಲ್ಲೂ ಸಹಿತ ದಶರಥ ರಾಮ, ಶ್ರೀರಾಮಚಂದ್ರ, ಜೊತೆಗೆ ಸೀತಾದೇವಿಯ ವನವಾಸ ಮತ್ತು ಋಷಿಮನೆಗಳ ಒಂದು ಹೋಮ ಹವನಗಳು ಎಲ್ಲವೂ ಸಹಿತ, ಯಜ್ಞಕುಂಡಗಳೆಲ್ಲವನ್ನೂ ಸಹಿತ, ಅಂದರೆ ಮಕ್ಕಳಿಗೆ ಬರೀ ಹಿಂದಿನ ಕಾಲದಲ್ಲಿ ಪಿಕ್ಚರ್ ಇರಲಿಲ್ಲ. ಈಗೆಲ್ಲ ಮೊಬೈಲ್ಗಳಲ್ಲಿ ಪಿಕ್ಚರ್ಗಳಲ್ಲಿ ತೋರಿಸ್ತಾರೆ. ಆದರೆ ಹಿಂದೆ ಹೇಗಿತ್ತು ಕ್ರಮ ಅಂತಕ್ಕಂಥದ್ದನ್ನು ಅಂದಿನ ಕಲ್ಪನೆ ಅವತ್ತೇ ಮಾಡಿ ಅದನ್ನೆಲ್ಲವನ್ನು ಸಹಿತ ತೋರಿಸುವಂಥ ಕ್ರಮ ಇತ್ತು. ಆ ಕ್ರಮಕ್ಕೆ ಸಂಬಂಧಪಟ್ಟಂಥ ಅನುಷ್ಠಾನದ ಬೊಂಬೆಗಳನ್ನು ಈಗ ನಾವು ನೋಡ್ತಾ ಇದ್ದೀವಿ. ಆದರೂ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಬೊಂಬೆಗಳು, ದಾಸರು, ಪುರಂದರದಾಸರು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಕನಕದಾಸರು, ಅವರ ಒಂದು ಕೀರ್ತನೆಗಳು, ಹಾಗೆ ಎಲ್ಲವೂ ಸಹಿತ ಪ್ರತಿಯೊಂದು ಕಲೆ ಅನ್ನತಕ್ಕಂಥದ್ದು ನೋಡಿ. ಆ ಬೊಂಬೆಗಳನ್ನು ಒಂದೊಂದು ಬೊಂಬೆ ಮನುಷ್ಯ ಭಗವಂತನ ನಾವು ಸಾಕಷ್ಟು ಬಾರಿ ಹೇಳ್ತಿರ್ತೀವಿ. ಬ್ರಹ್ಮ ಒಬ್ಬರಿದ್ದಾಗ ಇನ್ನೊಬ್ರು ಇಲ್ವಲ್ಲ, ಇಷ್ಟು ಕೋಟಿಗಟ್ಟಲೆ ಜನ ಇದ್ದರು, ಇವರಂಗೆ ಇನ್ನೊಬ್ರು ಇರಬೇಕಾದ್ರೆ ಬಹಳ ಕಷ್ಟ ಅಂತ. ಹಾಗೆ ಈ ಬೊಂಬೆ ಮಾಡೋ ಕೈ ಅಷ್ಟೇ, ಒಂದೇ ಥರ ಅಚ್ಚುಗಳು ಎಲ್ಲರ ಮನೆಗಳಲ್ಲೂ ಇರಬಹುದು. ಬಟ್ ಆದರೆ ಆ ಬೊಂಬೆಗಳು ಎಷ್ಟು ವಿಭಿನ್ನವಾದಂಥ ರೀತಿಯಲ್ಲಿ ಪ್ರತ್ಯೇಕವಾದಂಥ ಬೊಂಬೆಗಳನ್ನು ಇಟ್ಟು ಆರಾಧನೆ ಮಾಡುವ ಕ್ರಮ ಎಲ್ಲರ ಮನೆಗಳಲ್ಲೂ ಇದೆ. ಹಾಗೆ ಕೆಲವರು ಬೊಂಬೆಗಳನ್ನು ಅವರೇ ತಯಾರು ಮಾಡ್ತಾರೆ, ಕೆಲವರು ತಯಾರು ಮಾಡಿರ್ತಕ್ಕಂಥ ಬೊಂಬೆಗಳನ್ನು ತಂದಿಟ್ಟು ಅಲಂಕಾರ ಮಾಡ್ತಾರೆ. ಏನೇ ಆದರೂ ಅದರಲ್ಲೂ ಒಂದಷ್ಟು ಜನದ ಜೀವನ ಅದರಲ್ಲಿದೆ. ಕಲೆಗಾರರಿಗೆ ಒಬ್ಬೊಬ್ಬ ಕಲೆ ಅವನು ಮಾಡ್ತಕ್ಕಂಥದ್ದು ಒಂದು ವರ್ಷವೆಲ್ಲ ಕಷ್ಟಪಟ್ಟು ಬೊಂಬೆಗಳು ತಯಾರು ಮಾಡಿಟ್ರೆ ಈ ಒಂದು ದಸರಾ ಹಬ್ಬದಲ್ಲಿ ಎಲ್ಲ ಬೊಂಬೆಗಳು ಮಾರುಕಟ್ಟೆಗೆ ಬರುತ್ತೆ. ಅಲ್ಲಿಂದ ಪ್ರತಿಯೊಬ್ಬರು ಮನೆಗಳು ಸೇರುತ್ತೆ. ಹಾಗೆ ದೇವರ ಪೂಜೆ ವಿಶೇಷವಾದಂಥ ರೀತಿ ವಿಜಯದಶಮಿ ಎಂದು ಸಂಪನ್ನವಾಗುತ್ತೆ. ಹಾಗೆ ಇವತ್ತು ಬಹಳ ಅರ್ಥಪೂರ್ಣವಾದಂತಹ ಅನುಗ್ರಹ, ಭಗವಂತನ ಸಂಕಲ್ಪ, ಭಗವಂತನ ಸಾಕ್ಷಾತ್ಕಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದಾಗತ್ತೆ. ಹಾಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಬೊಂಬೆಯನ್ನು ಜೋಡಿಸೋ ಕ್ರಮ, ಅದರ ಅಲಂಕಾರವನ್ನು ದರ್ಶನ ಮಾಡುವ ಕ್ರಮ, ಜೊತೆಗೆ ಇಷ್ಟೆಲ್ಲ ಶ್ರಮವಹಿಸಿ ಮಾಡತಕ್ಕಂಥದ್ದಿದೆಯಲ್ಲ ಅದು ಬಹಳ ಕಷ್ಟ ಕೆಲಸ. ಇಷ್ಟು ಬೊಂಬೆಗಳನ್ನು ಒಂದು ಕಡೆ ಜೋಡಿಸಿ ಅದನ್ನು ಜೋಪಾನ ಮಾಡಿ ಅದನ್ನು ಹಾಗೆ ಎತ್ತಿಟ್ಟು ಮತ್ತು ಆ ಬೊಂಬೆ ಜೋಡಿಸ್ಬೇಕಾದ್ರೂ ಏನೋ ಜೋಡಿಸ್ಬಿಡ್ತೀವಿ ಅಂದರೆ ಸಾಧ್ಯವಿಲ್ಲ. ಅದು ಪರಿವಾರ ಬೇಕು. ಆ ಪರಿವಾರ ಅಲ್ಲಿ ಪ್ರಧಾನ ಯಾರಿದ್ದಾರೆ, ಅವರ ಪರಿಸರ ಯಾರಿದ್ದಾರೆ, ಅವರ ಸುತ್ತಮುತ್ತ ಪ್ರಾಂತ್ಯ ಏನಿದೆ, ಅದನ್ನು ಆ ಬೊಂಬೆಗಳಿಗೆ ಆ ಕಥೆಯನ್ನು ನೋಡಬೇಕು. ಒಂದು ಬೊಂಬೆ ನೋಡಿದ್ರೆ ಅದರ ಚರಿತ್ರೆ ಎಲ್ಲ ಹೇಳಬೇಕು. ಒಂದು ಶ್ರೀಮಂತದ ಬೊಂಬೆ ನೋಡಿದ್ರೆ ಶ್ರೀಮಂತಕ್ಕೆ ಹೆಣ್ಣುಮಗಳನ್ನು ಕೂಡಿಸಿದ್ದಾರೆ ಅಂದರೆ ಅಲ್ಲಿ ಸುತ್ತಮುತ್ತ ಇರತಕ್ಕಂಥವ್ರು ಹಾಗಾಗಿ ಇರಬೇಕು. ಹಾಗೆ ಆ ಬೊಂಬೆಗಳನ್ನು ಮಾಡುವಂಥ ಕ್ರಮ, ಬೊಂಬೆಗಳನ್ನು ಜೋಡಿಸುವಂತಹ ಕ್ರಮ ಅದು ಬಹಳ ವಿಶೇಷ. ಇದು ಸುರದೇನ್ಪುರದ ಬೊಂಬೆನಾ ಅಂತ. ಸುರದೇನ್ಪುರದಲ್ಲಿಟ್ಟಿರ್ತಕ್ಕಂಥ ಪೂರ್ಣಿಮಾ ರಾಜಶೇಖರ್ ಅವರ ವಾಸ್ತುಗೃಹದಲ್ಲಿ ಈ ಬೊಂಬೆಯ ಪೂಜೆ, ಬೊಂಬೆಯ ಅನುಷ್ಠಾನ ನಡೀತಾ ಇದೆ. ಇಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ, ಬೇರೆ ಬೇರೆ ಬೊಂಬೆಗಳೇ ಅಂತಿದ್ದೆ. ಶ್ರಮವಹಿಸಿ ಮಾಡಿದ್ದಾರೆ. ಈ ಬೊಂಬೆಗಳನ್ನು ಜೋಡಿಸೋದು, ಬೊಂಬೆಗಳನ್ನು ಕೂಡಿಸೋದು, ಆರಾಧನೆ ಮಾಡೋದು ಇದು ಬಹಳ ವಿಶೇಷ. ಹಾಗಾಗಿ ಇಷ್ಟೆಲ್ಲ ಕೂಡಿಸಿ ಆರಾಧನೆ ಮಾಡಿರ್ತಕ್ಕಂಥ ಈ ಬೊಂಬೆಗಳಿಗೆ ಇದು ಸಂಪನ್ನವಾಗುವಂತಹ ಕಾಲ. ಇದಕ್ಕೆ ಸ್ಟೆಪ್ಸು ಇದೆಲ್ಲ ಮಾಡಿ ಅದನ್ನು ಜೋಪಾನ ಮಾಡಿ ಕೂಡಿಸೋದು, ಈ ಬೊಂಬೆಗಳಿಗೆ ಒಂದು ರೂಮ್ ಮಾಡಿಡಬೇಕು. ಸಣ್ಣ ಪುಟ್ಟ ಮನೆಗಳಿದ್ದರೆ ಈ ಬೊಂಬೆಗೆ ಜೋಡಿಸೋದು ಬಹಳ ಕಷ್ಟ. ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳಿದ್ರೆ ಆ ಮಕ್ಕಳಿರೋ ಮನೆಗಳಲ್ಲಿ ಈ ಬೊಂಬೆಗಳು ಜೋಡಿಸೋದು ಕಷ್ಟ. ಆದರೆ ಪದ್ಧತಿ ಶಾಸ್ತ್ರ ಮಾತ್ರ ಹಿಂದಿನಿಂದ ಇದು ಹಾಗೇ ನಡ್ಕೊಂಡು ಬಂದಿದೆ. ಎಲ್ಲೂ ಶಾಸ್ತ್ರವನ್ನು
ಲೋಪಬಾರದಂತೆ, ಶಾಸ್ತ್ರಕ್ಕೆ ಲೋಪಬಾರದಂತೆ, ಶಾಸ್ತ್ರಕ್ಕೆ ಧರ್ಮಶಾಸ್ತ್ರ ಪ್ರಕಾರ ಈ ನವರಾತ್ರಿ ಉತ್ಸವವನ್ನು, ನವರಾತ್ರಿ ವೈಭೋಗವನ್ನು ಶಾಸ್ತ್ರ ಪ್ರಕಾರ ಮಾಡುವಂತಹ ಕ್ರಮ ಪೂರ್ಣಿಮಾ ರಾಜಶೇಖರ್ ವಾಸ್ತುಗೃಹದಲ್ಲೂ ಬಹಳ ಅದ್ಧೂರಿಯುತವಾಗಿ ನಡೆದಿದೆ. ಹಾಗೆ ಆ ವಿಶೇಷವಾಗಿರ್ತಕ್ಕಂಥ ಬೊಂಬೆಗಳನ್ನು ಇಟ್ಟು ಬರ್ತಕ್ಕಂಥ ಸುತ್ತಮುತ್ತ ಇರತಕ್ಕಂಥ ಆ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರನ್ನೆಲ್ಲರನ್ನು ಕರೆದು ಪ್ರತಿದಿನ ಸಂಜೆ ಬೊಂಬೆಗಳಿಗೆ ಅನುಷ್ಠಾನ ಪೂಜೆಗಳನ್ನು ಮಾಡಿ, ಪೂಜೆ ಆದ ನಂತರ ಏನಾದರೂ ಒಂದು ಖಾದ್ಯ ಪ್ರಸಾದ ಕೊಡಬೇಕು. ಒಂದು ದಿವಸ ಕಡಲೆಕಾಳು, ಒಂದು ದಿವಸ ಕಡಲೆ ಹಿಟ್ಟು, ಅದ್ರ ಜೊತೆಗೆ ಚಕ್ಲಿ, ಕೋಡುಬಳೆ, ಏನೋ ಒಂದಿಷ್ಟು ಸ್ವೀಟು. ಮತ್ತು ಪ್ರತಿನಿತ್ಯ ಮಾಡಿದಂಗೆ ಚಿತ್ರಾನ್ನ ಪುಳಿಯೋಗರೆ ಮಾಡುವಂಥ ಕೆಲಸ ಅಲ್ಲ ಇದು. ಈ ಸಾಮಾನ್ಯಕ್ಕೆ ನವರಾತ್ರಿ ಕಾಲದಲ್ಲಿ ಚಿತ್ರಾನ್ನ ಪುಳಿಯೋಗರೆ ಹಂಚೋದಕ್ಕಿಂತ ಬೇರೆ ಹೊಸದಾಗಿ ಮಕ್ಕಳಿಗೆ ಏನಿಷ್ಟನೋ ಅದನ್ನು ಮಾಡಬೇಕು. ಅಂತಹದ್ದು ಮಾಡೋದೇ ಒಂದು ವಿಶೇಷ. ನೋಡಿ, ಕನಕದಾಸರು ಎಷ್ಟು ಚೆನ್ನಾಗಿದೆ ಅಲ್ಲಿ. ಆ ಕನಕದಾಸರಾಗಲಿ ಮತ್ತು ಬೊಂಬೆಗಳಾಗಲಿ, ಒಂದೊಂದು ಬೊಂಬೆಗಳು ಒಂದೊಂದು ಕಥೆಯನ್ನೇ ಹೇಳುತ್ತೆ, ಒಂದೊಂದು ರೀತಿಗಳು ಹೇಳುತ್ತೆ. ಇದೆಲ್ಲ ಮಕ್ಕಳಿಗೆ ಗೊತ್ತಾಗಬೇಕು. ಪುಸ್ತಕದಲ್ಲಿ ಮಾತ್ರ ಇರತಕ್ಕಂಥದ್ದಲ್ಲ, ಪುಸ್ತಕವನ್ನು ದಾಟಿ ಹೊರಗಡೆ ಇನ್ನಷ್ಟು ವಿಶೇಷಗಳಿದೆ. ಆ ವಿಶೇಷತೆಗಳನ್ನು ಇಂತಹ ಒಂದು ಬೊಂಬೆಗಳನ್ನು ನೋಡಿದಾಗ ಮೈಸೂರು ದಸರಾ ಅಂದರೆ ಹೀಗೆ, ರಾಜ ಟಿ ವಿ ಅಂದರೆ ಹೀಗೆ, ಆ ರಾಜಕಾರ ದರ್ಬಾರ್ ಅಂದರೆ ಹೀಗೆ, ಇದೆಲ್ಲವನ್ನು ಹೇಳುವ ಕ್ರಮ, ತೋರಿಸುವಂಥ ವಿಧಿವಿಧಾನ ಅಷ್ಟು ಅಚ್ಚುಕಟ್ಟಾಗಿರುತ್ತೆ. ಹಾಗೆ ಇದೆಲ್ಲವೂ ಸಹಿತ ಭಾಳ ವಿಶೇಷತೆಗಳಿರ್ತಕ್ಕಂಥದ್ದೇ. ನವರಾತ್ರಿ ಯಾರೆಲ್ಲರ ಮನೆಗಳಲ್ಲಿ ಬೊಂಬೆಗಳನ್ನು ಇಟ್ಟು ಈ 9 ದಿವಸ ಭಾಳ ವಿಶೇಷವಾಗಿ ವಿಜೃಂಭಣೆಯಾಗಿ ಆರಾಧನೆ ಮಾಡಿದ್ದೀರಿ, ನಿಮ್ಮೆಲ್ಲರ ಕುಟುಂಬದಲ್ಲೂ ಸಹಿತ ಭಗವಂತನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ನವರಾತ್ರಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಮುಂದಿನ ಭಾಗದಲ್ಲಿ ರಾಶಿಫಲವನ್ನು ಶುರು ಮಾಡೋಣ. ರಾಶಿಫಲ ಮಾತ್ರ ನಿಲ್ಲಿಸೋದು ಬೇಡ, ರಾಶಿಫಲವನ್ನು ತಿಳಿಸ್ತೀವಿ. ಆದರೆ ಈ ನವರಾತ್ರಿ ಕಾಲದ ವಿಶೇಷವಾದಂತಹ ಬೊಂಬೆಗಳನ್ನಿಟ್ಟು ಆರಾಧನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ಕುಟುಂಬಕ್ಕೂ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಬೊಂಬೆಗಳ ಕುರಿತಾಗಿ ಸಾಕಷ್ಟು ಅದ್ಭುತವಾದ ಮಾಹಿತಿಗಳನ್ನೇ ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಆ ಗೊಂಬೆಗಳ ವೈಶಿಷ್ಟ್ಯತೆಯನ್ನು ಕೂಡ ಗುರುಗಳು ತಿಳಿಸ್ತಾ ಇದ್ರು. ಇನ್ನು ಇವತ್ತಿನ ದಿನದ ರಾಶಿಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ರಾಶಿಫಲ. ಗುರುಗಳೇ, ರಾಶಿಫಲಗಳನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯಲ್ಲಿರ್ತಕ್ಕಂಥ ಮನೆ ದೇವರ ಪ್ರಾರ್ಥನೆ, ವಿಜಯದಶಮಿ ಅದ್ಭುತವಾದಂತಹ ದಿನ. ಸಕಲರಿಗೂ ಸಹಿತ ತಾವು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲೂ ಸಹಿತ ವಿಜಯವನ್ನು ಸಾಧಿಸುವಂಥದ್ದಾಗಲಿ, ಪ್ರತಿಯೊಬ್ಬರೂ ವಿಜಯವನ್ನು ಸಾಧಿಸುವಂಥದ್ದಾಗಲಿ. ವಿಜಯದಶಮಿಯ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ, ಯಾವುದನ್ನೇ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಬಗ್ಗೆ ಕಾಣಬೇಕಾದರೂ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುಗಳ ಆಶೀರ್ವಾದ ಪಡಿತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ಇವತ್ತು ಸಾಧ್ಯವಾದರೆ ಒಂದಷ್ಟು ಗೋಕ್ಷೇರವನ್ನು, ಹಸುವಿನ ಹಾಲನ್ನು ನಿಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂಥ ದೇವಸ್ಥಾನ ಕೊಟ್ಟೊಂದು ಪ್ರಾರ್ಥನೆ ಮಾಡಿ, ಅಥವಾ ಕಾದಿರ್ತಕ್ಕಂಥ ಹಾಲಿದ್ದರೆ ಮನೆಯಲ್ಲಿ ಮಕ್ಕಳು ಕೊಟ್ಟೊಂದು ಪ್ರಾರ್ಥನೆ ಮಾಡಿ. ಹಾಗೆ ವಲ್ಲಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯೇಶ್ವರನ್ನು ಆರಾಧನೆ ಮಾಡಿ. ಇದಕ್ಕೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಇಕ್ಕಟ್ಟಿದೆ. ಹಣಕಾಸಿನ ಮುಗ್ಗಟ್ಟು ಬಹಳಷ್ಟು ಆಗುತ್ತೆ. ಮನಸ್ಸು ನೆಮ್ಮದಿಯಿಂದ ರೀತಿಯಲ್ಲಾಗುತ್ತೆ. ಎಷ್ಟೇ ಸಮಾಧಾನವಾಗಿದ್ದು ಭಗವಂತ ನೀನು ಕೊಟ್ಟಿದ್ರೆ ನಾನು ತೃಪ್ತಿಯಾಗಿರ್ತೀನಪ್ಪ ಅಂತ ಮನಸ್ಸಿಗೆ ಅಂದ್ಕೊಳ್ಬೋದು ಅಷ್ಟೇ. ಆದರೆ ಇರಲಿಕ್ಕಾಗೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ, ಮನಸ್ಸು ನೋವು ಮಾಡ್ಕೊಳ್ತಾ ಇರ್ತೀರಿ. ಯಾವುದೂ ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ. ಅದರಲ್ಲೂ ಇವತ್ತಿನ ದಿವಸ ನಿಮ್ಮ ವೃತ್ತಿಯಲ್ಲಿ, ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಬಲವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ತಾಯಿ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ಸಕಲ ಸಂಪತ್ತುಗಳನ್ನು ಕೊಡ್ತಕ್ಕಂಥ ಶಕ್ತಿ ದೇವತೆ ಆರಾಧನೆ ಮಾಡೋದ್ರಿಂದ ವೃಷಭ ರಾಶಿಯವರು ಖಂಡಿತ ಒಳಿತನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ವೃಷಭ ರಾಶಿಯವರು ಇವತ್ತು ಮಧ್ಯಾಹ್ನ 2:45 3:12 ಮಾತ್ರ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿರಿ. ಈ ಸಮಸ್ಯೆಯನ್ನು ಈ ಸಮಯದಲ್ಲಿ ಬಂದೊದಗುವಂಥ ಸಮಸ್ಯೆಗಳು ಸಾಕಷ್ಟು ಆಗುತ್ತೆ. ಭಾಳ ಜೋಪಾನ ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡೋ ಕೆಲಸದಲ್ಲಿ ಏನಾದರೂ ಬದಲಾವಣೆ ತಂದ್ಕೊಳ್ಬೋದಾದರೆ ಇವತ್ತು ಸಂಧ್ಯಾ ಕಾಲದಲ್ಲಿ ಮಾತ್ರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಅಂತಕ್ಕಂಥದ್ದು ಇರುತ್ತೆ. ಮನಸ್ಸು ನೆಮ್ಮದಿಯಂತೆ ಇರುತ್ತೆ. ಅಧಿಕವಾದಂಥ ಚಂಚಲತೆ ಇರುತ್ತೆ. ಏನೋ ಒಂದು ಜವಾಬ್ದಾರಿ ಇರುತ್ತೆ, ಅದನ್ನು ಪರಿಪೂರ್ತಿ ಮಾಡಬೇಕು, ಅದನ್ನು ಹೆಚ್ಚು ಕಾಪಾಡ್ಕೋಬೇಕು, ಅದನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಬೇಕು. ಆದರೆ ಏನೂ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತಿನ ದಿವಸ ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಗಾಗಿ ತಾವು ಏನು ಚಿಂತನೆ ಮಾಡ್ತಾ ಇದ್ದೀರೋ ಆ ಚಿಂತನೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಒಂದು ಚಿಟಿಗೆಯಷ್ಟು ತೊಗರಿಬೇಳೆ, ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡೂ ಧಾನ್ಯಗಳನ್ನು ಒಂದೊಂದು ಚಿಟಿಕೆಯಷ್ಟು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದನ್ನು ಪೂರ್ವಕ್ಕೆ ಹಾಕೋದ್ರಿಂದ ಒಂದಿಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ, ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ತಿರಲ್ಲ ಅದನ್ನೇ ಪರಿಪೂರ್ತಿ ಮಾಡ್ಕೊಳ್ಳಿ. ಮನಸ್ಸಲ್ಲಿರ್ತಕ್ಕಂಥದ್ದೊಂದು, ಹೊರಗಡೆ ಇರ್ತಕ್ಕಂಥದ್ದು ಮತ್ತೊಂದು ಆ ಚಿಂತನೆ ಮಾಡೋದು ಬೇಡ. ಮನಸ್ಸಲ್ಲಿ ಏನು ಬಂತೋ ಅದನ್ನೇ ಮಾಡಿ ಅದರ ಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ಕೊಟ್ಟು ತೆಗೆದುಕೊಳ್ಳತಕ್ಕಂಥ ಲೇವಾದೇವಿ ಅಥವಾ ದೂರಭಾರ ಪ್ರಯಾಣ, ವ್ಯವಹಾರಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕ, ಮನಸ್ಸಲ್ಲಾಗುವಂತಹ ಚಂಚಲತೆ, ಎಲ್ಲಕ್ಕಿಂತ ಮುಖ್ಯವಾಗಿ ಯಾರನ್ನ ನಂಬಿದಿರಲ್ಲ, ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಎಲ್ಲೋ ಒಂದು ಕಡೆ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಸಾಕಷ್ಟು ಇರುತ್ತೆ. ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ, ಫಲಗಳನ್ನು ಸಿದ್ಧಿಪಡಿಸ್ಕೊಂಡು ನಿಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ವೃದ್ಧಿಸ್ಕೊಳ್ಬೇಕಾದ್ರೆ ಅಥವಾ ಭೂಮಿಗೆ ಸಂಬಂಧಪಡ್ತಕ್ಕಂಥ ಕಾಗದ ಪತ್ರಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕಾದ್ರೂ ನೀವು ಸಾಧ್ಯವಷ್ಟು ರಹಸ್ಯಗಳನ್ನು ಮೇಂಟೈನ್ ಮಾಡಬೇಕು, ಗೌಪ್ಯವಾಗಿರಬೇಕು. ಆ ಗೌಪ್ಯತೆ ಇದ್ದರೆ ಮಾತ್ರ ಫಲ ಸಿಗ್ತಕ್ಕಂಥದ್ದು. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಅದರ ಮಧ್ಯದಲ್ಲಿ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು, ಆರೋಗ್ಯ ಸರಿಯಿಲ್ಲದಿರತಕ್ಕಂಥದ್ದು ಇದು ಕರ್ಕಾಟಕ ರಾಶಿಯವ್ರಿಗೆ ಆಗ್ಬೋದು. ಜೋಪಾನ, ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಆರಾಧನೆ ಅಥವಾ ದುರ್ಗಾದೇವಿಯ ಪ್ರಾರ್ಥನೆ ಅಥವಾ ದೇವಿ ಆಲಯ, ಗ್ರಾಮ ದೇವತಾ ದರ್ಶನ, ಹಾಗೆ ಯಾವ್ದಾದ್ರು ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡೋ ಯಾವುದೇ ಕೆಲಸ ಕಾರ್ಯ ಆದರೂ ಅದನ್ನು ಅರ್ಥೈಸ್ಕೊಂಡು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ಕುಲದೇವರ ಅನುಗ್ರಹ ಬೇಕು, ಅದನ್ನೆಲ್ಲರೂ ನಡೆಸ್ಕೋಬೇಕು. ಹಾಗೆ ಇವತ್ತಿನ ದಿವಸ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂತಲೂ ಹೇಳ್ಬೋದು. ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ ಸಿಂಹರಾಶಿಯವರಿಗೆ 12 ಗಂಟೆಯಿಂದ 4 ಗಂಟೆವರೆಗೂ ನೀವು ಮಾಡುವಂಥ ಕೆಲಸದಲ್ಲಿ ತುಂಬ ಲಾಭದಾಯಕವಾಗಿರ್ತಕ್ಕಂಥದ್ದು. ಈ ಸಮಯದಲ್ಲಿ ಸ್ವಲ್ಪ ದಾನ ಧರ್ಮಾದಿಗಳನ್ನು, ಒಳ್ಳೆ ಮನಸ್ಸಿನಿಂದ ಒಳ್ಳೆಯ ಕೆಲಸಗಳನ್ನು ಮಾಡೋದು ಭಾಳ ಉತ್ತಮ. ಎಷ್ಟೋ ಜನಕ್ಕೆ ರಜಾ ಇರೋದ್ರಿಂದ ದೂರಭಾರ ಪ್ರಯಾಣವನ್ನು ಬೆಳೆಸ್ತಿರ್ತೀರಿ. ಆದರೆ ಡ್ರೈವಿಂಗಲ್ಲಿ ಮಾತ್ರ ಭಾಳ ಕೇರ್ಫುಲ್ ಆಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ತುಂಬ ಸ್ಪೀಡ್ ಮಾಡ್ತಿದ್ರಿ ಇವತ್ತು ಗಾಡಿ ಓಡಿಸೋದು ನೀವು. ಜೋಪಾನ, ಎಚ್ಚರಿಕೆಯಿಂದಿರಿ. ಯಾಕೆಂದರೆ ನೀವು ಸ್ಪೀಡಾಗಿ ಹೋದರೂ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥವ್ರು ನಿಮ್ಮ ಸಮಕ್ಕೆ ಬರೋಕ್ಕಾಗಲ್ಲ, ಅಥವಾ ನಿಮ್ಮನ್ನು ಅವರು ಚೇಸ್ ಮಾಡಿ ಹತ್ತಿರ ನಿಮ್ಮನ್ನು ನೋಡಲಿಕ್ಕಾಗೋದಿಲ್ಲ. ಅಲ್ಲಿ ಸಮಸ್ಯೆ ತಂದುಕೊಳ್ತೀರಿ. ನಿಮ್ಮನ್ನು ನೋಡಬೇಕನ್ನೋ ಉದ್ದೇಶ ಅಲ್ಲ, ಈ ಗಾಡಿ ಮುಂದೆ ಹೋಗಿ ಸ್ಪೀಡಾಗಿ ಹೋದರೆ ನನ್ನ ಗಾಡಿ ಯಾಕೆ ಹಿಂದಿರಬೇಕು, ನಾನು ಸ್ಪೀಡಾಗಿ ಬರಬೇಕು ಅನ್ನೋ ಚಿಂತನೆ ಬರುತ್ತೆ. ಅಲ್ಲಿ ಸಮಸ್ಯೆ ತಂದುಕೊಳ್ತೀರಿ. ಹಾಗಾಗಿ ಡ್ರೈವಿಂಗ್ ಲೈನಲ್ಲಿ ಇರ್ತಕ್ಕಂಥವ್ರು ಸಿಂಹರಾಶಿಯವರು ಭಾಳ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹೆಲ್ತ್, ಸ್ವಲ್ಪ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗ್ತಾ ಇದೆ. ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಾಗಲಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಲಿ, ಅಥವಾ ಕುತ್ತಿಗೆ ಭಾಗ ನೋವು ಬರ್ತಕ್ಕಂಥದ್ದಾಗಲಿ, ಅಥವಾ ಬಲಗಡೆ ಕಣ್ಣು, ಗಂಡಸರಿಗಾದರೆ ಬಲಗಡೆ ಕಣ್ಣು, ಹೆಣ್ಣು ಮಕ್ಕಳಿಗಾದರೆ ಕಿವಿ ಭಾಗ, ಎಡಗಡೆ ಕಿವಿ ಭಾಗ ಸ್ವಲ್ಪ ನೋವು ಬರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗಿದೆ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನೀವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿಲುವು ಅರ್ಥಗರ್ಭಿತವಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಮಾಡುವ ಕೆಲಸದಲ್ಲಿ ಇನ್ನಷ್ಟು ಲಾಭದಾಯಕವಾಗಿರಬೇಕು. ಇದಕ್ಕಾಗಿ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲರೂ ಪರಿಸರದಲ್ಲಿ ಒಂದು ಬಿಳಿ ಎಕ್ಕದ ಗಿಡ ಇದ್ದರೆ ಅದಕ್ಕೆ 9 ಪ್ರದಕ್ಷಿಣೆ ಮಾಡಿ. ಬಿಳಿ ಎಕ್ಕದ ಗಿಡಕ್ಕೆ 9 ಪ್ರದಕ್ಷಿಣೆ ಮಾಡಿ. ಅದು ಪ್ರದಕ್ಷಿಣೆ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಗಿಡದ ಹತ್ರ ಹೋಗಿ ಆ ಗಿಡದ ಎಲೆಯನ್ನು ಸ್ಪರ್ಶಿಸಿ ನಮಸ್ಕಾರ ಮಾಡಿದ್ರು ಇವತ್ತು ಬಂದೊದಗುವಂಥ ದೋಷದಿಂದ, ಸಮಸ್ಯೆಗಳಿಂದ ದೂರ ಆಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸುಂದರವಾದಂತಹ ಬದುಕು ಕಟ್ಕೊಳ್ಳುವಂತಹ ಒಳ್ಳೆಯ ಯೋಗ ಫಲ ಇನ್ನು ಮುಂದಕ್ಕಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ಮನುಷ್ಯನ ಗ್ರಹಸ್ಥಿತಿಗಳಷ್ಟು ಸಮಂಜಸವಿರುವುದಲ್ಲ. ಮೊನ್ನೆ ಆದಂಥ ಗ್ರಹಣ ದೋಷ ಜೊತೆಗೆ ಮುಂದೆ ಬರ್ತಕ್ಕಂಥ ಚಂದ್ರಗ್ರಹಣದ ಒಂದಷ್ಟು ದೋಷಗಳು ಸಹಿತ ನಿಮ್ಮ ಮೇಲಿದೆ. ಹಾಗಾಗಿ
ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ, ಸಾಧ್ಯವಾದರೆ 11 ದಿನದ ಕಾಲ ಶಿವಮಂತ್ರವನ್ನು, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ತಿಳ್ಕೊಂಡು ಯಾವುದೋ ಒಂದು ಶಿವನ ಸಾನ್ನಿಧ್ಯದಲ್ಲಿ ಒಂಚೂರು ಬೆಲ್ಲ ಮತ್ತು ಉಪ್ಪನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಬಹಳ ಅನುಕೂಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ತುಲಾರಾಶಿಯವರು. ಆದರೂ ತುಲಾರಾಶಿಯವರಿಗೆ ವಿಜಯದಶಮಿ ಈ ಶುಭ ದಿನದಂದು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರ ಮಾಡಿ ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಡೋದ್ರಿಂದ ಒಂದಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇದರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಂಡಂಗೆ ಆಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ಕೋಪ ಅನ್ನತಕ್ಕಂಥದ್ದು ಬಹಳ ಇರುತ್ತೆ. ವೃಶ್ಚಿಕ ರಾಶಿಯವರು ಸ್ವಲ್ಪ ತಾಳ್ಮೆ ಸಮಾಧಾನದಿಂದ ಇದ್ದರೆ ಅದರ ಫಲಗಳು ಸಾಕಷ್ಟು. ಆದರೂ ಇವತ್ತಿನ ದಿವಸ ತಾವು ಏನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಆದರೆ ವೃಶ್ಚಿಕ ರಾಶಿಯವರಿಗೆ ಇವತ್ತು 4 ಗಂಟೆಯಿಂದ 6:20 ತನಕ, 4ರಿಂದ 6:20 ಈ ಸಮಯದಲ್ಲಿ ತಾವು ಏನು ಕೆಲಸ ಅಂದುಕೊಂಡಿದ್ದೀರೋ, ಏನು ಅಂದುಕೊಳ್ತಾ ಇದ್ದೀರೋ ಅಥವಾ ಏನು ಮಾಡಬೇಕು ಅಂತ ಮುಂದೆ ಆಗ್ತಿದ್ರೋ ಅದು ಹೆಚ್ಚು ಫಲಗಳನ್ನು ತಾವು ಸಿದ್ಧಪಡಿಸ್ಕೊಂಡಂಗೆ ಆಗುತ್ತೆ. ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಹೆಚ್ಚಿನ ಫಲವನ್ನು ಕೊಟ್ಟಂಗಾಗತ್ತೆ. ಲಕ್ಷ್ಮೀನಾರಾಯಣರ ಆರಾಧನೆಯಿಂದ ಹೆಚ್ಚಿನ ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ತಂದುಕೊಂಡಂಗಾಗತ್ತೆ. ಇವತ್ತು ಗಣಪತಿಯ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂತಹ ದಿನ. 21 ಗರಿಕೆಯನ್ನು ವೃಶ್ಚಿಕ ರಾಶಿಯವರು ತಪ್ಪದಿರ ಗಣಪತಿ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡೋ ಕೆಲಸ ಮತ್ತಷ್ಟು ಅನುಕೂಲವಾಗಬೇಕಾದ್ರೆ 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆಯಷ್ಟು ಅಕ್ಕಿಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಪೂರ್ವಕ್ಕೆ ಹಾಕೋದ್ರಿಂದಲೂ ಅಧಿಕವಾದಂಥ ಲಾಭವನ್ನು ವೃಶ್ಚಿಕ ರಾಶಿಯವರು ತಂದುಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಸ್ವಲ್ಪ ಮಾತಿಗೆ ತಪ್ಪುವಂಥದ್ದು, ಅಂದರೆ ನೀವು ಕೊಟ್ಟ ಮಾತನ್ನು ನಡೆಸ್ಕೊಳ್ಳೋಕೆ ಆಗದಿರೋ ಇರ್ತಕ್ಕಂಥದ್ದು. ಯಾರಿಗೂ ಏನೋ ಮಾತು ಕೊಡ್ತೀರಿ ಅಥವಾ ಈ ಸಮಯಕ್ಕೆ ಬರ್ತೀನಿ ಅಂತೀರಿ, ಇಲ್ಲಿಗೆ ಬರ್ತೀನಿ ಅಂತೀರಿ, ಅಥವಾ ನನ್ನಿಂದ ನಿಮ್ಗೆ ಏನಾರು ಒಂದು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ತೀರಿ, ಅಥವಾ ಬರೀ ಮಾತಾಗಿ ನಿಂತ್ಕೊಳ್ಳುತ್ತೇನೋ ಆ ಮಾತನ್ನು ಕಾರ್ಯಗತಕ್ಕೆ ತರಲಿಕ್ಕಾಗೋದಿಲ್ಲ. ಮಾತು ಕೆಲಸ ಪರಿಪೂರ್ತಿಯಾಗಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ತಂದುಕೊಳ್ಳೋ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತು ನೀವೇನಾದ್ರು ಒಂದು ಸಾಧನೆ ಮಾಡಬೇಕಾದ್ರೆ, ಏನಾದರೂ ಕೆಲಸ ಅಂದುಕೊಂಡಿದ್ದನ್ನು ಪೂರ್ತಿ ಮಾಡ್ಕೋಬೇಕಾದ್ರೆ, ಇವತ್ತು ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಲಾಭ ತಂದುಕೊಳ್ಬೇಕಾದ್ರೂ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಕುಲದೇವರ ಅನುಗ್ರಹದಿಂದ, ದೇವಿಯ ಆರಾಧನೆಯಿಂದ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಂಡಂಗಾಗತ್ತೆ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಸರಿಸುಮಾರು 3ರಿಂದ 4:20 ತನಕ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಹಾಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಅನುಭವಸ್ಥರು, ಅನುಭವ ಇರ್ತಕ್ಕಂಥವ್ರು ಆಡುವಂಥ ಮಾತನ್ನು ಸ್ವಲ್ಪ ಆಲಿಸಿ ಅದರಂತೆ ನಿಮ್ಮ ಹೆಜ್ಜೆಯನ್ನು ಹಾಕಿದ್ರೆ ಮತ್ತಷ್ಟು ಅರ್ಥಪೂರ್ಣ ಅಂತ ಬದುಕನ್ನೇ ಕಾಣ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ಳೋ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರು ಚಂದ್ರರ ಯೋಗ ಫಲ ಚೆನ್ನಾಗಿದೆ. ಆದರೆ ಶನೈಶ್ಚರನ ಕೃಪೆಯಿಂದ ಸ್ವಲ್ಪ ಮಟ್ಟಿಗೆ ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ಇವತ್ತು ಮನಸ್ಸಿಗೆ ಇಲ್ಲದಂಥ ರೀತಿಯಲ್ಲಿ ಕಸಿಬಿಸಿ ಜಾಸ್ತಿ ಆಗುತ್ತೆ, ಬೇಕು ಬೇಡಗಳು ಜಾಸ್ತಿ ಆಗುತ್ತೆ. ಯಾವುದಾದ್ರು ಒಂದರ ಬಗ್ಗೆ ಒಂದು ನಿಲುವಿದ್ದರೆ ಎಲ್ಲವೂ ಸರಿ. ಆ ನಿಲುವು ತಂದುಕೊಳ್ಳಿಕ್ಕಾಗಲ್ಲ, ಒಳ್ಳೆ ತೀರ್ಮಾನ ತಂದುಕೊಳ್ಳಿಕ್ಕಾಗಲ್ಲ. ಬೇಡವಾದ ವಿಚಾರಗಳೇ ಬಹಳಷ್ಟು ಆಳವಾಗಿ ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆದರೆ ಇವತ್ತಿನ ದಿವಸ ಇನ್ನೊಂದು ಅದೃಷ್ಟ ನಿಮ್ಮದಿದೆ. ಮಕರ ರಾಶಿಯವರಿಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡ್ತಾ ಇರ್ತೀರಿ, ಅಥವಾ ಯಾವ್ದಾದ್ರು ದೋಷಗಳಿಗೆ ಒಳಗಾಗಿರ್ತೀರಿ, ಅಥವಾ ಯಾವ್ದಾದ್ರು ಕಾಗದ ಪತ್ರಗಳು ಸರಿ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಅದೆಲ್ಲವನ್ನು ಸಹಿತ ಸರಿಪಡಿಸ್ಕೊಂಡು ಒಳ್ಳೆ ಅದ್ಭುತವಾದಂಥ ಕಾಲವನ್ನು ತಾವು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಆಗುತ್ತೆ. ಇದಕ್ಕಾಗಿ ನಿಮ್ಮ ಕುಲದೇವರನ್ನೋ ಅಥವಾ ಮನೆ ದೇವರನ್ನೋ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚು ಅದೃಷ್ಟವನ್ನು ಸಿದ್ಧಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ಒಂದಷ್ಟು ಅಧಿಕವಾದಂತಹ ಲಾಭ ನಿಮಗೆ ಸಿಗಬೇಕಾದ್ರೆ ಕುಟುಂಬದ ಹಿರಿಯರೊಂದಿಗೆ ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಎದುರಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಬೇಕು. ಇಟ್ಟ ವಸ್ತುವನ್ನು ಎಲ್ಲೋ ಇಡ್ತೀರಿ, ಎಲ್ಲೋ ಹುಡುಕಾಡ್ತಾ ಇರ್ತೀರಿ, ಅಂದರೆ ಸ್ವಲ್ಪ ಮರುವಂತಕ್ಕಂಥದ್ದು ಸ್ವಲ್ಪ ಆಗುತ್ತೆ. ಹಾಗೆ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸ ಇರುತ್ತೆ. ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಬೇಕು ನೀವು. ಮತ್ತು ಇನ್ನೇನಾದ್ರು ವ್ಯವಹಾರ ಮಾಡಬೇಕಾದ್ರೂ ಯಾವ್ದಾದ್ರು ಕೊಟ್ಟು ತೆಗೆದುಕೊಳ್ಳುವಂಥದ್ದಾಗಲಿ, ಹಣಕಾಸಿನ ವಿಚಾರ ಆಗಲಿ, ಅಥವಾ ನಿಮ್ಮ ವೃತ್ತಿಯಲ್ಲಿ ಮತ್ತೇನಾದ್ರು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲದರ ಬಗ್ಗೆಯೂ 1-4 ಸತಿ ಆಲೋಚನೆ ಮಾಡಿ ಸರಿಯಾದಂಥ ಮಾರ್ಗವನ್ನು ಅನುಸರಿಸಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು.
ಹಾಗೆ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರವನ್ನು ಮಾಡೋದರಿಂದ ಮತ್ತಷ್ಟು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಥವಾ ದೇವರ ಮುಂದೆ 2 ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಸಾಧ್ಯವಾದರೆ ಒಂದಿಷ್ಟು ಬೆಲ್ಲ ಅಥವಾ ರವೆ ಅಥವಾ ಗೋಧಿ ಇಂತಹದ್ದನ್ನು ಯಾವುದಾದ್ರು ವಿಷ್ಣು ದೇವಸ್ಥಾನಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲವೂ ಇದೆ. ಹಾಗೆ ಗ್ರಹಸ್ಥಿತಿಗಳಲ್ಲಿ ಸರಿಯಿಲ್ಲದರಿಂದ ಒಂದಷ್ಟು ಮಾನಸಿಕವಾದಂಥ ಒತ್ತಡ ಆಗುವಂಥ ಸಂತತಿಯೂ ಇದೆ. ಹಾಗೆ ಏನೇ ಆದರೂ ಬರ್ತಕ್ಕಂತಹ ವಿಚಾರದಲ್ಲಿ ಇರ್ತಕ್ಕಂತಹ ಲಾಭ ನಷ್ಟಗಳಾಗುವಂಥ ಪರಿಸ್ಥಿತಿ ಇದ್ದಾಗ ಅದನ್ನು ಸರಿಯಾದಂಥ ಮಾರ್ಗವನ್ನು ಅನುಸರಿಸಿದರೆ ಮಾತ್ರ ಫಲಗಳು ಸಿಗುವಂಥ ಯೋಗ ಫಲ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲಾಫಲಗಳಲ್ಲಿ ಲಾಭ ಮತ್ತು ನಷ್ಟ ಎರಡೂ ನಿಮ್ಮ ಕಣ್ಣಿಗೆ ಕಾಣ್ತಾ ಇರುತ್ತೆ. ಆದರೆ ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ದನ್ನು ಸರಿಯಾದ ರೀತಿ ಚಿಂತನೆ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಹಾಗೆ ಇವತ್ತಿನ ದಿವಸ ದೂರಭಾರ ಪ್ರಯಾಣ ಹೊರಡಬೇಕು, ಹೊಸದಾಗಿ ಏನಾದ್ರು ಒಂದು ಸಿದ್ಧಿಪಡಿಸ್ಕೋಬೇಕು, ಅಥವಾ ಮಾಡುವ ವೃತ್ತಿಧರ್ಮ ಅಥವಾ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮತ್ತೇನಾದ್ರು ಅದನ್ನು ಅಭಿವೃದ್ಧಿಪಡಿಸ್ಕೋಬೇಕು ಅಂತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಖಂಡಿತ ಲಾಭ ಇದೆ. ಆದರೆ ಇವತ್ತು ಯಾರೊಬ್ಬರೊಂದಿಗೆ ಏನು ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆ ಕಾಪಾಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ರಹಸ್ಯವಾಗಿ ನೀವು ಮಾಡುವ ಕೆಲಸ ಅಧಿಕವಾದಂಥ ಲಾಭ ಇದೆ. ಆದರೆ ರಹಸ್ಯವನ್ನು ಬಿಟ್ಟು ಎಲ್ಲವನ್ನೂ ಸೀದಾ ಬಹಿರಂಗಪಡಿಸ್ಕೊಂಡ್ರೆ ಸ್ವಲ್ಪ ಸಮಸ್ಯೆನೂ ಆಗುತ್ತೆ. ಹಾಗಾಗಿ ಸ್ವಲ್ಪ ಜೋಪಾನ ಇರಲಿ. ಆದರೆ ಇದೇ ಸಮಯದಲ್ಲಿ ವಿಷ್ಣು ದೇವಾಲಯಕ್ಕೆ ಹೋಗಿ ಒಂದಿಷ್ಟು ಹೆಸರುಬೇಳೆ ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ, ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಡಿ. ಎಲ್ಲಾದರೂ ಶ್ವಾನಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸಿ. ಇಷ್ಟು ಕಾಯಕವನ್ನು ನೀವು ಮಾಡಿದ್ದೆ ಆದರೆ ಅಧಿಕವಾದಂಥ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಸರ್, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ. ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಚಿಕ್ಕಮಂಗ್ಳೂರಿಂದ. ಓ, ಚಿಕ್ಕಮಂಗ್ಳೂರಿಂದ. ಸಂತೋಷ. ಅಮ್ಮ ತಮ್ಮ ಹೆಸರು? ಒಂದ್ಸತಿ ಮಾಡಿದ್ನಲ್ಲ ಗುರುಜಿ. ಹೌದಾ, ಸಂತೋಷ. ಅಮ್ಮ ತಮ್ಮ ಹೆಸರು ತಿಳ್ಕೊಳ್ಬೋದಾ? ಹೆಸರು ತಮ್ಮ ಹೆಸರು? ಸುಧಾ ಗುರುಜಿ. ಸುಧಾ ಅಂತ ಹೇಳಿ ಚಿಕ್ಕಮಂಗ್ಳೂರಿಂದ. ಆಯ್ತು ತಾಯಿ, ನಿಮ್ದು ಏನೇ ಸಮಸ್ಯೆ ಇದ್ರು ಕೂಡ ಗುರುಜಿ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಹಂಚ್ಕೊಳ್ಳಿ. ಆಯ್ತು. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ನಮಸ್ತೆ ಗುರುಜಿ. ನಮ್ಮ ಮತ್ಕೆ ಬಗ್ಗೆ, ನನ್ನ ಹಳ್ಳಿಯ ಬಗ್ಗೆ, ನಮ್ಮ ಯಜಮಾನ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ಹೇಳಮ್ಮ. ಗುರುಜಿ, ನಮ್ಮ ಯಜಮಾನ್ರೆ ತುಂಬಾ ನೋವು ಅನ್ಭವಿಸ್ತಾರೆ. ಎದೆ ನೋವು ಅಂತಾರೆ, ಸೊಂಟ ನೋವು ಅಂತಾರೆ. ಎಷ್ಟು ಆಸ್ಪತ್ರೆಗೆ ಹೋದ್ರು ಏನೋ ಇದಾಗ್ತಿಲ್ಲ. ಆಮೇಲೆ ತಿರ್ಗಾ ದೇವ್ರಿಗೆ ಹೋದ್ರು ಏನೂ ಆಗ್ತಿಲ್ಲ ಗುರುಜಿ. ಎದೆ ನೋವು ಮತ್ತೆ ಸೊಂಟ ನೋವು ಹೇಳ್ತಾರಾ? ಎದೆ ನೋವು ಸೊಂಟ ನೋವು ಅಂತಾನೆ ಇರ್ತಾರೆ ಯಾವಾಗ್ಲೂನು. ಅವ್ರೇನ್ ಕೆಲಸ ಮಾಡ್ತಾರೆ? ಗಾರೆ ಕೆಲಸ. ಗಾರೆ ಕೆಲಸ. ಸಾಮಾನ್ಯ ಗಾರೆ ಕೆಲಸ ಅಂದರೆ ಅವರು ದೇಹನೂ ಉಷ್ಣ ಆಗ್ತಾ ಇರುತ್ತೆ. ಸಿಮೆಂಟು ಮತ್ತು ಮರಳು ಇಂಥ ಜಾಗದಲ್ಲಿರುವಂಥದ್ದು. ಮತ್ತು ಸ್ವಲ್ಪ ಕೂತು ಎದ್ದು ಬಗ್ಗಿ ಮಾಡುವಂಥ ಕೆಲಸ ಆದ್ದರಿಂದ ಅದು ಸೊಂಟಕ್ಕೂ ಸ್ವಲ್ಪ ಬಲವಾಗಿ ಪೆಟ್ಟಾಗಿ ಅಂಥದ್ದು ನೋವು ಆಗಬಹುದು. ಅಥವಾ ಯಾವಾಗಾದ್ರೂ ಸಣ್ಣ ಪುಟ್ಟ ಪೆಟ್ಟಾಗಿದ್ರೆ ಆ ಹಳೆ ನೋವಿದ್ರೆ ಆ ಹಳೆ ನೋವು ಹಾಗೆ ಬೇಗ ಗುಣ ಆಗದಿರ ಇರ್ತಕ್ಕಂಥ ಪರಿಸ್ಥಿತಿ ಇರ್ಬೋದು. ಅದಕ್ಕೆ ಒಂದು ಕೆಲಸ ಮಾಡಮ್ಮ. ಹೇಳಮ್ಮ. ಅವ್ರಿಗೆ ಹಳೆ ನೋವು ಅಂತ ಏನಿಲ್ವೇ ಗುರುಜಿ? ನನ್ ಮದುವೆ 20 ವರ್ಷದಿಂದನೂ ಆಯ್ತಂತ ಆ ರೀತಿ. 20 ವರ್ಷದಿಂದ ಇದೆಯಾ ಈ ನೋವು? 20 ವರ್ಷದಿಂದ ಇದನ್ನ ಹಳೆ ನೋವು ಅಂತಾನೆ ಅನ್ನೋದು. ಇದು ನೆನ್ನೆ ಮೊನ್ನೆ ನೋವಲ್ಲ ಇದು. ಇಲ್ಲ ಗುರುಜಿ, 20 ವರ್ಷದಿಂದನೂ ಆಯ್ತಂತೆ. ಸರಿ, ಒಂದು ಕೆಲಸ ಮಾಡಿ. ಒಂದು ಕರೆಕ್ಟಾಗಿ ಒಂದು 5 ದಿವಸ ಅವ್ರು ಮಾಡೋ ಕೆಲಸ ಅನ್ನೋದನ್ನ ಸ್ವಲ್ಪ ಕೆಲಸನ ಸ್ವಲ್ಪ ರಜಾ ಕೊಟ್ಟು ಒಂದು 5 ದಿವಸ ಎಲ್ಲಾದ್ರೂ ಸರಿಯಾದಂಥ ಆಯುರ್ವೇದಿಕ್ ಹಾಸ್ಪಿಟ್ಲ್ಗಳಲ್ಲಿ ಬಾಡಿ ಮಸಾಜ್ ಮಾಡಿಸಿ. ಸ್ವಲ್ಪ ದೇಹಕ್ಕೆ ಎಣ್ಣೆ ಹಚ್ಚಿ, ಮೈಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ, ಸ್ವಲ್ಪ ಚೆನ್ನಾಗಿ ಮೈ ಎಲ್ಲಿ ನೋವಿದೆಯೋ ನೋವಿರೋ ಸ್ಥಳದಲ್ಲಿ ಸ್ವಲ್ಪ ಮಸಾಜ್ ಮಾಡಿಸಿದ್ರೆ ಅಲ್ಲಿ ಮಾಂಸಖಂಡಗಳಲ್ಲಿ ಏನಾದ್ರು ನೋವಿದ್ರೂ ಬೇಗ ಗುಣ ಆಗುತ್ತೆ. ಇದಕ್ಕೆ ದೊಡ್ಡ ದೊಡ್ಡ ಹಾಸ್ಪಿಟ್ಲು ಬೇಡ, ಅದಕ್ಕೆ ಇನ್ನೇನೋ ಸ್ಕ್ಯಾನ್ ಮಾಡಿಸೋದು, ಇನ್ನೇನೋ ಎಕ್ಸ್ರೇ ಮಾಡಿಸೋದು ಬೇಡ. ಯಾಕೆಂದ್ರೆ ಸದಾಕಾಲ ಬೆವರು ತೆಗೆದು ಕಷ್ಟಪಟ್ಟು ದುಡಿತಕ್ಕಂಥ ಮನಸ್ಥಿತಿಗೆ ದೇಹಕ್ಕೆ ಅದಕ್ಕೆ ರೆಸ್ಟ್ ಬೇಕಾಗುತ್ತೆ. ಸ್ವಲ್ಪ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ವ್ಯವಸ್ಥಿತವಾಗಿ ಆರೋಗ್ಯವನ್ನು ಸರಿಪಡಿಸಿ. ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ಅಮ್ಮ. ಆರೋಗ್ಯದ ಸಮಸ್ಯೆಯ ಕುರಿತಾಗಿ ಒಂದು ಕರೆಯನ್ನು ಮಾಡಿದ್ರಿ. ಧನ್ವಂತರಿ ಮಹಾವಿಷ್ಣುವಿನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ
ನವರಾತ್ರಿ ಉತ್ಸವ, ನವರಾತ್ರಿ ವೈಭೋಗ, ನವರಾತ್ರಿಯ ವಿಶೇಷವಾಗಿರ್ತಕ್ಕಂಥ ಬೊಂಬೆಗಳನ್ನು ಕೂಡಿಸಿರ್ತಕ್ಕಂಥದ್ದಕ್ಕೆ ಒಂದು ಪುನಃಪೂಜೆ ಮಾಡ್ತಕ್ಕಂಥದ್ದು ವಿಜಯದಶಮಿಯ ಈ ಶುಭ ಸಂಧ್ಯಾಕಾಲ. ಅಂದರೆ ನಾವು ಬೆಳಗ್ಗೆ ಅನುಷ್ಠಾನ ಮಾಡ್ತಿದ್ದೀವಿ, ನೀವು ಸಂಜೆ ಅನುಷ್ಠಾನ ಮಾಡಬೇಕು. ಸಂಜೆ ಪ್ರತಿಯೊಂದು ಬೊಂಬೆಗಳಿಗೂ ಒಂದು ಪುನಃಪೂಜೆ ಮಾಡಬೇಕು. ಪುನಃಪೂಜೆ ಆದ ನಂತರ ಬರ್ತಕ್ಕಂತಹ ಮಕ್ಕಳಿಗೂ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥವರು ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಏನಾದರೂ ಒಂಚೂರು ನೈವೇದ್ಯ ಪ್ರಸಾದವನ್ನು ಮಾಡಿ ನೈವೇದ್ಯವನ್ನು ಹಂಚತಕ್ಕಂಥದ್ದು. ಅದಾದ ಮೇಲೆ ಬೊಂಬೆಗಳನ್ನು ಕದಲಿಸ್ತಕ್ಕಂಥದ್ದು. ಕೆಲವರಿಗೆ ಬೊಂಬೆಗಳನ್ನು ಕದಲಿಸೋ ಪದ್ಧತಿ, ಕೆಲವರಿಗೆ ಬೊಂಬೆಗಳನ್ನು ಮಲಗಿಸುವಂಥ ಪದ್ಧತಿ, ಕೆಲವರಿಗೆ ಬೊಂಬೆಗಳನ್ನು ಸ್ಥಳವನ್ನು ಬದಲಾಯಿಸುವಂಥ ಪದ್ಧತಿ. ನಿಮ್ಮ ನಿಮ್ಮ ವಂಶ ಪಾರಂಪರಿಕವಾಗಿ ಏನು ಪದ್ಧತಿ ಇದೆಯೋ ಆ ಪದ್ಧತಿಯನ್ನು ಆಚರಣೆ ಮಾಡಿ. ಆದರೆ ಈಗಂತೂ ದೇವಿಯನ್ನು ಆರಾಧನೆ ಮಾಡೋಣ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಓಂ ಬ್ರಾಹ್ಮ್ಯೇ ನಮಃ, ಓಂ ಮಾಹೇಶ್ವರ್ಯೇ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ಓಂ ವಾರಾಹ್ಯೇ ನಮಃ, ಓಂ ಇಂದ್ರಾರ್ಯೇ ನಮಃ, ಓಂ